ಇಷ್ಟು ಜನಸಾಗರ ಬಂದಿರಿ, ಎಲ್ಲಿ ಹೋಗಿ ಮುಟ್ಟಬೇಕು, ಯಾರಿಗೆ ಕೇಳಿಸ್ಬೇಕು, ಆಲ್ರೆಡಿ ರಿಪೋರ್ಟ್ ಹೋಗೋದಂತ ಹೇಳಬೇಕು. ಈ ಒಂದು ವೇದಿಕೆ ಮ್ಯಾಗ ಎಲ್ಲ ಗುರು ಹಿರಿಯರು, ನಮ್ಮ ಶ್ರೀಗಳು ಅವರೆಲ್ಲರಿಗೆ ಪಾದಕ್ಕೆ ನಮಸ್ಕರಿಸಿ ತಮ್ಮೆಲ್ಲರಿಗ ಇವತ್ತೊಂದು ದಿವಸ ಮಂತಾನೆ 23 ಜನವರಿನಾಗ ಕೋಟ್ನೂರು ಗ್ರಾಮನಾಗ ಒಂದು ಘಟನೆ ಆಗ್ತದ. ಆ ಘಟನೆನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಲೆಗ ಅವಮಾನ ಆಗ್ತದ. ಹದಿನೈದು ಯುವಕರು ಕೋಟ್ನೂರು ಗ್ರಾಮಕ್ಕೆ ಹೋಗಿ ಅಲ್ಲಿದ್ದಿಂದ ನಮ್ಮೆಲ್ಲ ತಾಯಂದ್ರು ಮಕ್ಕಳು ಅವರೆಲ್ಲ ಕೂತಿದ್ದಾರೆ. ಅವ್ರ ಮನೆಗೆ ಹೋಗ್ತಾರ, ಅವ್ರಿಗೆ ಹೊಡಿತಾರ, ಅಲ್ಲಿನ ಜನ ಪೊಲೀಸಿಗೆ ಫೋನ್ ಹಚ್ತಾರ. ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗಿತ್ತಲ್ಲಿ, ಪೊಲೀಸರು ನೀವು ಹೋಗ್ಬೇಡ್ರಿ, ಅಲ್ಲಿ ಒಂದ್ ಸ್ವಲ್ಪ ಎಲೆಕ್ಷನ್ ನಿಮಿತ್ತ ಅಂಜಿಸ್ತು, ಅಲ್ಲಿ ಧಮಕಾಸ್ತು, ಒಂದು ಚೆನ್ನಾಗಿ ಹೊಡಿತು ಅಂತಂತೇಳಿ ಆ ಸಂದರ್ಭನಾಗ ಆಜು ಬಾಜು ಲಿಂಗಾಯತ್ ಸಮಾಜ ಅವ್ರು ಬರ್ಲಿಲ್ಲ ಅಂತಂತಂದ್ರೆ ಆ ಮನ್ಯಾಗ 5 ಇಲ್ಲಕ್ಕಂದ್ರೆ 10 ಜನ ಹತ್ಯೆ ಆಗ್ತದಂತ ಹೇಳ್ಬೇಕು. ನಿಂತಾನೆ ಕಾಂಗ್ರೆಸ್ ಅವ್ರು ಮಾಡ್ಯಾರ ಕಾರ್ಯಕ್ರಮ, ಇದು ನಾವು ಕಾರ್ಯಕ್ರಮ ಮಾಡಿಲ್ಲ, ಇದು ಯಾರು ಕಾರ್ಯಕ್ರಮ ಮಾಡ್ಯಾರ ಅಂತಂದ್ರೆ ವೀರಶೈವ ಸಮಾಜ ಮಾಡ್ಯಾರ ಅಂತ ಹೇಳ್ಬೇಕು. ಅವ್ರಿಗೆ ಅನ್ಯಾಯ ಆಗ್ಯದ. ಅವ್ರ ಅಂತಾರ ಸಿಲಿ ಮ್ಯಾಟರ್ ಅಂತಂತೇಳಿ, ಬಾಂಬ್ ಬ್ಲಾಸ್ಟ್ ಆದ್ರೂ ಸಿಲಿ ಮ್ಯಾಟರ್. ಈ ತಾಯಿ ಅಂದ್ರೆ ಈಗ ಅವ್ರು ಯಾವಾಗ ಸೀರಿಯಸ್ ಮ್ಯಾಟರ್ ತಿಳಿತೀರೋ, ಯಾರೋ ಒಂದು ಜೀವ ಹೋಗಿತ್ತು ಅಂತಂದ್ರೆ ಅವಾಗ ಓ ಇದು ಸೀರಿಯಸ್ ಮ್ಯಾಟರ್ ಅಂತಂದ್ರೆ ಅವಾಗ ತಲೆ ಕೆಸ್ಕೋತಿ ಕಾಣಿಸದ. ಅದಕ್ಕ ನಾವೆಲ್ಲರೂ ಕಲ್ತಿ ಇವತ್ತೊಂದು ದಿವಸ ಏನ್ ಎಚ್ಚರಿಕೆ ಆಗಿದ್ರು, ಅವ್ರ ಎಚ್ಚರಿಕೆ ಆಲಾದಾಗ ನಾವು ನೋಡ್ಕೊಂಡಿದ್ರು. ಅವ್ರು ಏನ್ ತಿಳ್ಕೊಂಡಿದ್ರು, ಲಿಂಗಾಯತ್ ಸಮಾಜ ಅವರು ಇಲ್ಲೆಲ್ಲ ಇಷ್ಟು ಸಂಖ್ಯೆದಾಗ ತಾಯಿ ಅಂದ್ರೆ ಕುಂತಾರ. ಅವ್ರವ್ರ ಮನ್ಯಾಗ ಅವ್ರವ್ರ ಮಕ್ಕಳಿಗ ಏನ್ ತ್ರಾಸ ನಡೀತಿತ್ತು ಅವ್ರ ಮನ್ಸಿನಾಗಿತ್ತು, ಯಾರು ಯಾಕೆ ಧನಿ ಎತ್ತಾ ಇಲ್ಲ ಅಂತ ಹೇಳಿ. ಮೊನ್ನೆ ಕೋಟ್ನೂರ್ನಾಗ ಏನ್ ಘಟನೆ ಆಯ್ತು, ಆ ಘಟನೆ ನಮ್ಗೆಲ್ಲರೂ ಕಾಣ ತೆಗ್ದದ. ಈಗ ಒಂದು ಹೇಳಕ್ ಹೇಳ್ತೀನಿ ನಾ ಎಲ್ಲರಿಗ, ನಾವೆಲ್ಲರೂ ಏನ್ ಹೆಜ್ಜೆ ತೆಗೆದು ಈ ಹೆಜ್ಜೆ ಎಂದೂ ವಾಪಸ್ ಹೋಗೋದಾಗ ತಾವೆಲ್ಲರೂ ನೋಡ್ಕೋಬೇಕು. ನನ್ ಫೋನ್ ಹಚ್ಚಿರೋರು ಏನ್ರಿ ನೀವು ನಮ್ ಕಮ್ಯುನಿಟಿ ಕೂಡ ಇದ್ದೀರಿ, ನಮ್ ಕಮ್ಯುನಿಟಿ ನಿಮ್ ಸಂಘಟ ಇರ್ತೀವಿ, ನೀವು ನಮ್ ಕಮ್ಯುನಿಟಿ ಅನ್ಯಾಯ ಆಗ್ಯದ, ನಿಮ್ ಕಮ್ಯುನಿಟಿ ಅನ್ಯಾಯ ಆಗ್ಯದ, ಅದರ ಪ್ರಕಾರ ಶಿಕ್ಷೆ ಆಗಲಿ, ಇನ್ಕ್ವೈರಿ ಆಗಲಿ, ಸಂವಿಧಾನ ಪ್ರಕಾರ ಆಗಲಿ, ಬಟ್ ನೀವು ಬಂದು ನಮ್ ಸಮಾಜ ತಾಯಿಯಂದರಿಗ ಹೆಣ್ಮಕ್ಳಿಗ ಆಜು ಬಾಜು ಕೈ ನೋಡಿದ್ವಿ ಅಂತಂದ್ರೆ ಮತ್ತೆ ನಾವೇನ್ ಬಳಿ ಕಡ್ಕೊಂಡಿಲ್ಲ, ನಾವು ನಮ್ ಸಮಾಜದವ್ರು ಎಲ್ಲರಿಗೂ ಒಂದು ಮಾತು ಎಚ್ಚರಿಕೆ ಹೇಳ್ಕೊಡ್ತೀನಿ ನಿಮ್ಗ. ಮತ್ತೊಮ್ಮ ಈ ತರ ಯಾರೇ ಒಂದು ನಮ್ ಸಮಾಜ ಮ್ಯಾಗ, ನಮ್ ಏರಿಯಾ ಆಗಲಿ, ನಮ್ ಓಣಿ ಆಗಲಿ, ನಮ್ ಗಲ್ಲಿ ಆಗಲಿ, ನಮ್ ಊರಾಗಲಿ ಬಂದು ಅಂತಂತೇಳಿದ್ರೆ ತಾವು ಎಲ್ಲರೂ ಒಗ್ಗಟ್ಟಾಗಿ ಕೈ ಕಾಲು ಮುಟ್ಟಿ ಕಳಿಸ್ಬೇಕಂತ ಮೊನ್ನೆ ಕಾಂಗ್ರೆಸ್ ಅವ್ರು ಹೇಳ್ತಾರ, ಅವರು ಲಿಂಗಾಯತ್ ಸಮಾಜ ನಮ್ ಕೂಡ ಅದಂತಂತೇಳಿ ನಾ ಮಾತಾಡ್ಬಾರ್ದು, ಬಟ್ ಈಗ ಅವ್ರು ಹೇಳೋರು ಯಾರೇ ಮಾತಾಡ್ಬೇಕಲ್ರಿ, ಅವ್ರು ಹೇಳೋರ ಲಿಂಗಾಯತ್ ಸಮಾಜ ನಮ್ ಕೂಡ ಅಂತಂತೇಳಿ ಅವ್ರಿಗೆ ಹೇಳ್ತೀನಿ. ಈಗ ಇನ್ನೊಂದು ತಾಸನ್ಯಾಗ ನನ್ನ ಫೇಸ್ಬುಕ್ ನನ್ನ ಇನ್ಸ್ಟಾಗ್ರಾಮ್ನಾಗ ನೋಡ್ರಿ, ಲಿಂಗಾಯತ್ ಸಮಾಜ ಯಾರ ಜೊತೆ ಯಾರು ನ್ಯಾಯ ಸರಿಯಾಗಿ ನಿಂದಿರ್ತಾರ, ಯಾರು ಬಲಿ ಎತ್ತಾರ, ಯಾರು ಕಷ್ಟಕ್ಕೆ ಬರ್ತಾರ, ಅವ್ರ ಸಂಘಟ ಸಮಾಜ ನಿಂದಿರ್ತದೆ ಅಂತ ಹೇಳ್ಬೇಕು. ನೀವೇನ್ ಮಾಡಿ ಕಾಂಗ್ರೆಸ್ ಅವರು, ಭಾರತೀಯ ಜನತಾ ಪಾರ್ಟಿ ವೀರಶೈವ ಲಿಂಗಾಯತ್ ನಿಗಮ ಯಾರೇ ಮಾಡ್ಯಾರ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಮಾಡ್ಯಾರ ಅಂತ ಹೇಳ್ಬೇಕು. ಮಠಗಳಿಗ ಸ್ವಾಮಿಗಳಿಗ ಅಭಿವೃದ್ಧಿ ಸರಿಯಾಗ ಯಾರು ಸರ್ಕಾರ ರೊಕ್ಕ ಕೊಡ್ತಾರ, ಭಾರತೀಯ ಜನತಾ ಪಾರ್ಟಿ ಕೊಡ್ತಂತ ಹೇಳ್ಬೇಕು. ಈಗ ತಾನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಗಳಿಗೆ ಎಲ್ಲರೂ, ಎಸ್ಪೆಷಲಿ ಆಂದೋಲ ಸ್ವಾಮೀಜಿ ಅವರಿಗೆ ಹೆದರಿಕೆ ಅದ. ಎಷ್ಟು ಆಂದೋಲ ಸ್ವಾಮೀಜಿ ಅವ್ರು ಮಾತಾಡ್ತಾರ ಅಷ್ಟು ನಮ್ಮ ಓಟ್ ಕಟ್ ಆಗ್ತಾವ ಅಂತಂತೇಳಿ ಅವ್ರಿಗೆ ಹೆದರಿಕೆ ಅದ. ಆಂದೋಲ ಸ್ವಾಮೀಜಿ ಎಂದು ಹೇಳಿದ್ರೆ ಬಿಜೆಪಿ ಓಟ್ ಹಾಕಂತೇಳಿ, ಆಂದೋಲ ಸ್ವಾಮೀಜಿ ಎದುರು ಮಾತಾಡ್ತಾರ, ಹಿಂದುತ್ವ ಪರ ಮಾತಾಡ್ತಾರ, ವಿಷಯ ಲಿಂಗಾಯತ್ ಸಮಾಜ ಮಾತಾಡ್ತಾರ. ಮಂತಾನೆ ನಮ್ದು ಕಾರ್ಪೊರೇಷನ್ ಒಂದ್ ಲಿಂಗಾಯತ್ ಆಫೀಸರ್ ಹೊಡಿತಾರ, ಹೊಡೆದ್ರೆ ಅವ್ರಿಗೆ ಫೋನ್ ಹಚ್ಚೋ ಲಿಂಗಾಯತ್ ಆಫೀಸರ್ಗ, ನೋಡ್ರಿ ನಾವೆಲ್ಲ ಬೆಂಬಲ ಕೊಡ್ತೇವೆ, ನಾವು ಗದ್ದಲ ಮಾಡ್ತೇವೆ, ನಾವು ನ್ಯಾಯ ಕೇಳ್ತೇವೆ ಅಂತಂದ್ರೆ ಅವ್ರಿಗೆ ಧಮಕಿ ಹಾಕ್ತಾರ. ನೋಡ್ರಿ ಈ ತರ ನೀವು ಮಾಡಿದೆ ಅಂತಂದ್ರೆ ನಿಮ್ಗೆ ಒಕ್ಕಲು ತ್ರಾಸ ಕೊಡ್ತೇವೆ ಅಂತೇಳಿ ಅವ್ರು ವಿನಂತಿ ಮಾಡ್ಕೊಂಡು ಮಾಡ್ಬೇಡ ಅಂತಂತೇಳಿ. ಎಲ್ಲೇ ಬ್ಯಾರೆ ಬ್ಯಾರೆ ಎಲ್ಲೇ ಸರ್ಕಾರನಾಗ ನೀವು ತಿಳ್ಕೋಬೇಕು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವೀರಶೈವ ಸಮಾಜಕ್ಕೆ ಅನ್ಯಾಯ ಯಾವಾಗ ಆಗ್ತಂತಂದ್ರೆ ನೀವು ನಾವು ಮಾಡ್ಬೇಕು ಎಲೆಕ್ಷನ್ ಅಂತ ಹೇಳ್ಬೇಕು. ನನಗೆ
ಇಷ್ಟು ಹೆಚ್ಚಿನ ಸಂಖ್ಯೆನಾಗ ಬಂದಿರಿ. ನಾ ಎಲ್ಲರೂ ಮಾತಾಡೋರ ಒಂದು ಮಾತು ಮತ್ತೊಮ್ಮೆ ಹೇಳಕ್ ಬಯಸ್ತೀನಿ ನಾನು ನಿಮ್ಗೆ. ಹಳಿ ಕಾಲಿತ್ತು, ಅವಾಗ ಹಿಂಗೆಲ್ಲ ಲೀಡರ್ಗಳು ಎಚ್ಚರಿಕೆ ಆಗಿದಿಲ್ಲ. ನಮ್ಮಂತವ್ರು ನಾನು ಹಿಡ್ಕೊಂಡೆ ಹೇಳ್ತೀನಿ. ನಾವು ತಿಳಿದಿದ್ದೇವು ಸಮಾಜನಾಗ ಬರೀ ಪಕ್ಷ ಸಲಕ್ ಧನಿ ಎತ್ತಬೇಕಂತ ಅಂತೇಳಿ ಅಷ್ಟೇ ತಿಳ್ಕೊಂಡು ನಾವು ಇದ್ದೇವು. ಈಗಿನ ಪೀಳಿ ಎಲ್ಲ ಕುಂತಿದ್ದೋ ಎಷ್ಟು ಜನ ಏನ್ ಮಂದಿ ಕುಂತಿದೋ ನಾವು ಒಂದು ಡಿಸಿಷನ್ ಮಾಡಿದೆವು. ಸಮಾಜ ಸಲಕ ಯಾವಾಗ ನೀವು ಕರೆ ಕೊಡ್ತೀರಿ ಸಾವಿರ ಸಾವಿರ ಸಂಖ್ಯೆನಾಗ ಬಂದು ನಿಮ್ಮ ಬೆಂಬಲ ಬಾಗ ನಿಂದಿರ್ತೀವಿ ಅಂತ ಹೇಳಿ ಒಂದೆರಡು ಮಾತು ಖುಷಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಟ್ನೂಟಿ ಗ್ರಾಮದ ಸಹೋದರಿ ಪ್ರಿಯಾಂಕಾ ಸಂಗಮೇಶ್ ಪಾಟೀಲ್ ಅವರು ಈ ವೇದಿಕೆ ಆಗಮಿಸಿದ್ದಾರೆ. ಅವರು ಈ ವೇದಿಕೆ ಮುಖಾಂತರ ಮಾತಾಡಬೇಕು ವಿನಂತಿ ಮಾಡಿಕೊಳ್ಳುತ್ತೇವೆ. ಕಲಬುರಗಿ ಮಹಾನಗರದಲ್ಲಿ ನಡೆದಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮಾಜದ ಈ ಸ್ವಾಭಿಮಾನ ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಲ್ಲಿ ಒಂದು ಸೂಚನೆ. ದಯಮಾಡಿ ಯಾರೂ ಈ ಸಮಾವೇಶವನ್ನ ಮುಗಿಯುವುದಕ್ಕಿಂತ ಪೂರ್ವದೊಳಗೆ ಎದ್ದು ಹೋಗುವಂತ ಪ್ರಯತ್ನ ಮಾಡಬಾರದು. ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಇದೆ. ದಯಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಮುಗಿಸಿ ಹೋಗೋಣ ಅನ್ನುವಂತ ಮಾತನ್ನ ತಿಳಿಪಡಿಸ್ತಾ ಇದ್ದೇವೆ. ಬಂದಿರುವಂತ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಂದ್ರೆ 3 ತಿಂಗಳಿಂದ ಕೋಟ್ನೂರ್ ಗ್ರಾಮದಾಗ ಏನಾಗ್ಯದ ಅಂತ. ಅದು ಹೆಂಗಾಯ್ತು ಏನಾಯ್ತು ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಅದು ಒಂದ್ ಸ್ವಲ್ಪ ವಿವರಣೆ ಕೊಡ್ತೀನಿ ನಾನು. ಏನಾಯ್ತು, ನಮ್ ಫ್ಯಾಮಿಲೀಸ್ ತರ ಏನೇನ್ ಮಾಡ್ಯಾರ, ಹ್ಯಾರಸ್ಮೆಂಟ್ ಹೆಂಗ್ ಮಾಡತ್ತಾರ, ಯಾವ ರೀತಿ ತೊಂದರೆ ಕೊಡ್ಲತ್ತಾರ ಅಂತ ಒಂದ್ ಸ್ವಲ್ಪ ಹೇಳ್ತೀನಿ ನಾನು. ನಿಮಗೆಲ್ಲರಿಗೂ ಗೊತ್ತಿದ್ರೆ 23ನೇ ತಾರೀಕು ಜನವರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಯಾರಂತ ಅಂತ ಗೊತ್ತಾಯ್ತು. ನಾವು ಜಾಬ್ ಮಾಡ್ತೀವ್ರಿ, ನನ್ನ ಹಸ್ಬೆಂಡು ವರ್ಕ್ ಮಾಡ್ತಾರ, ನಮ್ಮ ಮನೆಗೆ ಎಲ್ಲರೂ ವರ್ಕ್ ಮಾಡ್ತೀವಿ. ನಮ್ಗೇನು ಗೊತ್ತದಿಲ್ಲ. ನನ್ನ ಯಥಾ ರೀತಿ ಸ್ಕೂಲ್ ಟೀಚರ್ ಇದ್ದೀನಿ, ಸ್ಕೂಲಿಗೆ ಹೋದ. ನನ್ನ ಹಸ್ಬೆಂಡು ಸ್ಕೂಲ್ ಹುಡುಗರು ವ್ಯಾನ್ ಹುಡುಗರಿಗೆ ಬಿಡ್ತಾರ್ರಿ. ಎಲ್ಲ KKRDB ಅದು ಬಸವರಾಜ್ ಪಾಟೀಲ್ ಸೈಡಮೂರದಲ್ಲಿ ವರ್ಕ್ ಮಾಡ್ತಿದ್ರು. ಕಾಂಗ್ರೆಸ್ ಪಕ್ಷದಾಗೂ ಇರ್ತಿದ್ರಿ ಅವರು. ಎಲ್ಲ ಕಡೆ ಜನಸೇವೆ ಮಾಡ್ತಿದ್ರು, ಎಲ್ಲ ಕಡೆ ಇರ್ತಿದ್ರು ಅವರು. ಒಂದ್ ಸ್ವಲ್ಪ ಎಲ್ಲಾ ರೀತಿನ ಬೆಳವಣಿಗೆದಾಗ ಬೆಳೆಯುತ್ತಿರಷ್ಟೇ. ನಾವು ಡ್ಯೂಟಿಗೆ ಹೋದೆವು, ಅವರು ಹೋದ್ರು. ನಾವು ಡ್ಯೂಟಿಗೆ ಹೋದ್ಮೇಲೆ ಏನಾಯ್ತು, ಫೋನ್ಗಳು ಹೊಂಟು ಸ್ಕೂಲ್ನೇ ಎಲ್ಲ ಬಂದ್ ಮಾಡ್ಬೇಕು, ಸ್ಟ್ರೈಕ್ ನಡೆದದ ಅಂತ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಏನಾಗ್ಯದ ಅಂತ. ನಾನು ಸ್ಕೂಲ್ನಾಗೆ ಇದ್ರಿ. ಆಮೇಲೆ ಎಲ್ಲ HM ಅವ್ರು ಕರ್ದಿ ನಿಮ್ ಕೋಟ್ನೂರಾಗ ಆಗ್ಯದಂತ್ರಿ, ಏನಾಗ್ಯದ ಕೇಳ್ರಿ ಸರಿ ಫೋನ್ ಹಚ್ಚುವಂದ್ರು. ನಾನು ಹಚ್ಚದ ಅವ್ರ ಇಲ್ಲೇ ಸ್ಟ್ರೈಕ್ ಭಾಳ ನಡೆದದ. ಅವರು ಸ್ಟ್ರೈಕ್ನಾಗ ಇದ್ರು, ಅವರು ಅವ್ರ ಸರಿ ಕಲ್ತು ಸ್ಟ್ರೈಕ್ ಮಾಡ್ಯಾರ್ರಿ. ಸ್ಟ್ರೈಕ್ ನಡೆದಿಲ್ಲಿ ಸ್ಕೂಲ್ ಬಿಡು ಅಂತ ಹೇಳು. ನಮ್ಮ ಸ್ಕೂಲ್ ವ್ಯಾನ್ಗಳು ಹೋಗ್ತಾವ್ರಿ ಕೋಟ್ನೂರ್ಕ. ಅದ್ರ ಸಲಕ್ಕೆ ಅವ್ರಿಗೆ ಕಾಲ್ ಮಾಡಿದ್ದೇವೆ ನಾವು. ಎಲ್ಲ ಬಿಡು ಅಂತ ಹೇಳಂದ್ರು. ಎಲ್ಲ ಮನೆಗೆ ಬಂದೆವು. ಸ್ಕೂಲ್ ಎಲ್ಲ ಕಡೆ ಎಲ್ಲ ದುಕಾನ್ಗಳು ಬಂದ್ ಮಾಡಿಸೋರು, ಸ್ಕೂಲ್ಗಳು ಕಾಲೇಜ್ ಎಲ್ಲಾನು ಬಂದ್ ಮಾಡಿಸ್ಬಿಟ್ರು ಅವತ್ತು. ನಿಮ್ಗೆಲ್ಲರಿಗೂ ಗೊತ್ತೇ ಅದ. ಆಯ್ತು. ಆಮೇಲೆ ಏನೈತ್ರಿ, ರಾತ್ರಿ ಅವತ್ತಿನ ದಿವಸ ಅಲ್ಲೇ ಮುಗಿದು ಹೋಗಿಬಿಡ್ತು. ಮರ್ದಿವ್ಸ ನಾವು ಮನೆಗೆ ಹೋಗಿ ಮಲ್ಕೊಂಡೆವು. 24ನೇ ತಾರೀಕ ನಸುಕ್ನಾಗ 5 ಗಂಟೆಗೆ ನಮ್ಮ ಮನೆಗೆ ಬಂದ್ರಿ ಪೊಲೀಸರು. ಬಂದ್ರು, ಏನು ಹೇಳಿಲ್ಲ. ಎದಕ್ಕ ಅರೆಸ್ಟ್ ಮಾಡತ್ತಾರ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು 6-7 ಜನ ಇದ್ರು. ನಮ್ಮ ಮನೆಯವ್ರಿಗೆ ನಾವೇನೋ ಮಲ್ಕೊಂಡಿದ್ವಿ. ಬಂದ್ರು, ಡೋರ್ ಬೆಲ್ ಹಾಕಿದ್ರು, ತೆಗೆದ್ವಿ. ಅವ್ರಿಗೆ ಸೀದಾ ತಗೊಂಡ್ ಕಸಂದ್ ಹೋಗ್ಬಿಟ್ರು. ಅವ್ರ ಫೋನ್ ತೊಗೊಂಡ್ರು, ಡೈರಿ ಇದನ್ನು ಕೇಳಿದ್ರು, ಇಲ್ಲಂದ್ರು ತಗೊಂಡು ಹೋಗ್ಬಿಟ್ರು. ನಮಗ ಅಲ್ಲಿ 6 ಗಂಟೆಗೆ ಫೋನ್ ಬಂತು. 5 ಗಂಟೆಗೆ ಅವರೇ ಹೋಯ್ದಾರ. 6 ಗಂಟೆಗೆ ನಮಗೆ ಫೋನ್ ಬಂತು ಪೊಲೀಸರು ನಿಂತು. ನೀವು ಇಲ್ಲಿ ಯಾರು ಇರ್ಬೇಡ್ರಿ ಮನ್ಯಾಗ, ಎಲ್ಲರೂ ಹೋರಿ, ಯಾಕಂದ್ರೆ ಹೋರಿ ಅಂದ್ರು. ಮಾಡ್ತೀವ್ರಿ, ಹೋಗ್ಬಿಟ್ಟಿವಿ. ಒಬ್ರಿಗೂ ಅವ್ರ ತವ್ರ ಮನೆಗೆ ಹೋದೆವು. ಎಲ್ಲ ಕಡೆ ಒಂದೊಂದು ದಿಕ್ಕಂ ಕಾಲ ಹೋಗ್ಕಸಂದ್ ಹೋಗ್ಬಿಟ್ಟೆವು. ಆಮೇಲೆ ಇವ್ರದ್ದು ಹೋಗಿ 1 ಅವರ್ 2 ಅವರ್ಸ್ನಾಗೆ ಇವ್ರ ಹೆಸರೆಲ್ಲ ಇವನೇ ಆರೋಪಿ, ಇವರೇ ಮಾಡ್ಯಾರ ಅಂತ ಎಲ್ಲ ಕಡೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಪೇಪರ್ನಾಗ ಎಲ್ಲದಾಗ ಬಂದ್ಬಿಡ್ತು. ಟಿವಿಯಾಗ 2 ಅವರ್ಸ್ನಾಗೆ ಪಾಪ ಅವ್ರು ಎನ್ಕ್ವೈರಿ ಮಾಡ್ಬಿಟ್ರು, ಆರೋಪಿ ಅಂತ ಒಪ್ಪಿಸ್ಬಿಟ್ರು. ಅವ್ರಿಗೆ ಹೆಂಗ್ ಒಪ್ಪಿಸರು ಅವ್ರಿಗೆ ಗೊತ್ತು. ಆಮೇಲೆ ನಾವು ಒಂದು 10-15 ದಿನ ನಾನು ಇದ್ದಿದ್ದಿಲ್ಲ ಊರಾಗ. ಒಂದು 8-10-12 ದಿನ ಆದ್ಮೇಲೆ ನಾನು ಬಂದೇವ್ರಿ. ಬಂದ್ಮೇಲೆ ಅವ್ರಿಗೆ ಇನ್ಫಾರ್ಮೇಶನ್ ಬಂತು ಇವ್ರು ಬಂದಾರ ಅಂತ. ನಮ್ಗೆಲ್ಲರಿಗೂ ಇಡೀ ಫ್ಯಾಮಿಲಿಗೆ ಒಯ್ದು ವ್ಯಾನ್, ಪೊಲೀಸ್ ವ್ಯಾನ್ ತಂದ್ರು. ವ್ಯಾನ್ ಒಯ್ದ್ರು. ನಮ್ಮ ಸಣ್ಣ ಮಕ್ಕಳು, ನನ್ಗೆ 2 ವರ್ಷದ ಒಂದು ಹುಡುಗಿ ಅದಾರಿ, 7 ವರ್ಷದ ಒಂದು ಹುಡುಗಿ ಅದ. ನಮ್ಮ ಅಕ್ಕಗ ಒಂದು 8 ವರ್ಷದ ಹುಡುಗನ ರೀ, ಇನ್ನೊಬ್ಬ 5 ವರ್ಷದ ಹುಡುಗನ. ಅಷ್ಟು ಜನಕ್ಕೆ ಒಯ್ದಾರೆ. ಒಯ್ದು 7 ಪೇಜ್ ಬರ್ಸೋರು.
ಅದು ಒಂದು ಏನು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಯಾರಲ್ರಿ, ಅಲ್ಲಿ ಚೀಟಿ ಬರ್ದಿಟ್ಟಾರ ಹೆಸರಿಗೆ. ಇವ್ರೇನು ಅರೆಸ್ಟ್ ಮಾಡ್ಯಾರ ಅವ್ರಿಗೆ ಸಂಬಂಧನೇ ಇಲ್ಲ. ಅವು ಹೆಸರುಗಳು ನಮ್ಮ ಕೈಲಿ ಒಬ್ಬರವ್ರ ಕೈಲಿ 7 ಪೇಜ್ಗಳು ಬರ್ದ್ರು, ನಮ್ಮ ಮಕ್ಕಳ ಕೈಲೇನೋ ಬರ್ಸರು. ಅಲ್ಲಿ ಏನ್ ಮಾಡ್ರು, ನಿಮ್ ಗಂಡಗ್ ಭೇಟಿ ಆಗಕ್ ಬಂದೀವಿ ಅಂತ ಹೇಳಿ ಸೈನ್ ಮಾಡ್ರಿ ಅಂತ ಸೈನ್ ಮಾಡ್ಕೊಂಡ್ರು ನಮ್ಮ ಕೈಲಿ. ನಾವು ಹೋದೇವ್ರಿ ಅಲ್ಲಿಂದ. ಅಲ್ಲಿ ಇನ್ನ ಅದರ ಅಲ್ಲಿ ನಿನ್ ಗಂಡಗ್ ಹೇಳು ಒಪ್ಕೋ ಅಂತ, ನಿಮ್ ಮಗನ ಕೈಲಿ ಬರ್ಸಿನಂತ ಹೇಳು ಒಪ್ಕೋ ಅಂತ ಹೇಳು, ಇಲ್ಲಿಗೆ ಕೇಸ್ ಕ್ಲೋಸ್ ಮಾಡ್ತೀವಿ ಅಂದ್ರು. ಇಂಗ್ಲಿಷ್ ಮೀಡಿಯಂ ನಮ್ಮ ಮಗ ರೀ, ಅದು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ತಾರಂತವ್ರು. ಅಪ್ಪಣ್ಣ ಇದ್ದಲ್ಲೇನೋ ಒತ್ತಕ್ಷ ಕೊಟ್ಟಿಲ್ಲ ಅಂತ. ಇಂಗ್ಲಿಷ್ ಮೀಡಿಯಂ ಅವರು ಒತ್ತಕ್ಷ ಕೊಡಲ್ಲಂತ್ರಿ. ಅದ್ರ ಸಲಕ ನಿಮ್ಮ ಮಗನ ಕೈಲೇ ಬರ್ಸಿ ಅಂತ ಒಪ್ಪಿಸ್ರಿ ನಿಮ್ ಗಂಡಗ, ಇಲ್ಲ ನಿನ್ ಹೆಂಡತಿನೂ ಇದ್ರೊಳಗೆ ಕೇಸ್ನಾಗೆ ಹಾಕ್ತೀನಿ. ಏನ್ ಮಾಡಮ್ರಿ? ಏನ್ ಇಡೀ ಮನಿ ಮಂದಿನಿ ಅದೇ ಕೆಲ್ಸ ಕೇಳಿದಿರ್ತದ್ರಿ. ಭಾಳ ಅವತ್ತಿನ ದಿವ್ಸ ಭಾಳ ಇದು ಮಾಡೋರಿ. ಏನೇನೋ ನನ್ ಗಂಡನ ಬಗ್ಗೆ ಅದು ಇದು ಏನೇನೋ ಒಂಥರ ಹೇಳೋರು. ನನಗ್ ಗೊತ್ತಿಲ್ಲ, ಒಂದೇ ದಿನದಾಗ 2 ತಾಸ್ನಾಗೆ ಅವ್ರಿಗೆ ನನ್ ಗಂಡನ ಬಗ್ಗೆ ಅಷ್ಟು ಗೊತ್ತಾಗಿತ್ತೇನೋ. ಪಾಪ 10 ವರ್ಷ ಇದ್ದೀನಿ, ನನ್ ಮದುವೆಗೆ 10 ವರ್ಷ ಆಯ್ತು. ನನಗಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತಿದೆ. ಅವತ್ತಿನ ದಿವ್ಸ ಹೋದೆವು. ಮರ್ದಿವ್ಸ ನಮ್ಮ ಮೈದನಿಗೆ ಒಯ್ದರು. ಅವ್ರಿಗೆ 10 ನಿಮಿಷನಾಗ ಎನ್ಕ್ವೈರಿ ಸಲಕ್ ಒಯ್ತೀವಿ, 10 ನಿಮಿಷನಾಗ ಬಿಡ್ತೀವಿ ಅಂತ ಹೇಳೋರು. 10 ನಿಮಿಷ ಆಕ್ರಿ, 4 ದಿನ ಇಟ್ಕೊಂಡಾರ್ರಿ. 4 ದಿನ ಅರೆಸ್ಟ್. ಯಾರಿಗೆ ಎನ್ಕ್ವೈರಿ ಒಯ್ದಾರ ಅಂದ್ಮೇಲೆ 24 ಗಂಟೆದಾಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕ್ರಿ. ಅವ್ರಿಗೆ ನಡ್ಲಿಕ್ ನಮಗೇನ್ ಕರ್ಕೊಂಡು ಹೋಗಿರು ನೋಡ್ತೀವಿ, ಕಣ್ಣ ನೀರು ಹೊಂಟವ್ರು ನಮಗ. ಅವ್ರಿಗೆ ನಡ್ಲಿಕ್ ಆಗಲ್ಲ ನಮ್ಮ ಮೈದಾನ. ನಾಲ್ಕು ದಿನ ಇಟ್ಕೊಂಡ್ರಿ. ನಾವು ಕೇಳಿದೆವು, ನಮಗ್ ಮನೆಗೆ ಬರಬೇಡ ಅಂದೀವಿ, ಯಾಕೆ ಬಂದಿರಿ ಅಂತಂದ್ರು. ಈಗ ನಾವು ಬಂದಿದ್ದೆ ತಪ್ಪಾಗ್ಯದ ಅನ್ಕೊಂಡು ನಮ್ಮ ಮೈದನ್ಗೆ ಒಯ್ದಿಡು, ಮತ್ತೆ ನಾವು ಮನೆ ಬಿಟ್ಟು ಹೋದೇವ್ರಿ. ಆಮೇಲೆ ಕಾನೂನು ಪ್ರಕಾರನೇ ಹೋಗ್ಬೇಕು ಅನ್ಕೊಂಡಿ ಸುಮ್ಮ ಆದೆವು. ಅವತ್ತೇನಾಗಿತ್ತಲ್ಲ ಇನ್ಸಿಡೆಂಟ್, ಅವತ್ತಿನ ದಿವಸ ಮೂರ್ತಿಗೆ ಅಪಮಾನ ಆಗ್ಯದ ಅಂತ ಒಂದೇ ಒಂದು ಸಾಕ್ಷಿ ತೋರಿಸ್ಬೇಕು. ಫೋಟೋ ಬಿಟ್ಟಾರ, ಯಾರು ನೋಡಿರಿ? ಇಲ್ಲರಿ, ಅಲ್ಲಿ ಹಾಗಿನೇ ನಮ್ ಫ್ಯಾಮಿಲಿ ಟಾರ್ಗೆಟ್ ಮಾಡತ್ತಾರ. ನನ್ ಮನೆಯವ್ರಿಗೆ ಅವ್ರು ಯಾವ ರೀತಿ ಹಿಂದ್ ಹಾಕ್ಬೇಕು, ಯಾವ ರೀತಿ ತುಳಿಬೇಕು ಅಂತ ಈ ರೀತಿ ಮಾಡತ್ತಾರ್ರಿ. ಅವ್ರಲ್ಲಿ DC ಮೇಡಮ್ ಅವರು ಬಂದ್ರು. ಅವತ್ತು ಸ್ಟ್ರೈಕ್ ಮಾಡಿದ ದಿವಸ DC ಮೇಡಮ್ ಬಂದ್ರು. ರಾಮ ಮಂದಿರ್ನಿಂದ ಕೋಟ್ನೂರ್ ತನ ಅವ್ರಿಗೆ ನಡ್ಸ್ಕೊಂತ ಬಂದ್ರು. ಅವ್ರು ಕೇಳೋರು, ಎಲ್ಲದರಿ ನಾವು ಬರತನ ಯಾಕೆ ತೆಗ್ದಿರಿ ಹಾರ ಅಂತ ಕೇಳೋರಂತ. ನೀ ಎಲ್ಲ ರೆಡಿಯಾಗಿ ಪೌಡರ್ ತೆಗ್ದರಿ. ಹೌದು, ಅವ್ರದ್ದು ಒಪ್ಪಗೊಂಡು ಒಂದು ಫೋಟೋ ತಕ್ಕೋದಿತ್ತು. ಇಲ್ಲ ಅದು ತೊಳೆದ ಇಟ್ಟರಿ. ಯಾಕೆ ತೊಳಿಬೇಕ್ರಿ? ಅವ್ರು ಹೆಂಗೆ ಎನ್ಕ್ವೈರಿ ಮಾಡ್ಬೇಕ್ರಿ? ಫಿಂಗರ್ ಪ್ರಿಂಟ್ ಸಿಕ್ತಿವಲ್ರಿ, ಯಾರು ಹಾಕ್ಯಾರಂತ. ತೊಳೆದಿಲ್ಲ ಅಂದ್ರ ತೊಳೆದಿಟ್ಟರು. ಯಾಕೆ ಇಟ್ಟರು? ಅದು ಮುಂದೆ ಪೊಲೀಸ್ನವ್ರು ಅಲ್ಲಿ ಎನ್ಕ್ವೈರಿ ಮಾಡ್ಬೇಕಾಗಿತ್ರಿ, ಮಾಡಿಲ್ಲ. ಅದಕ್ಕೆ ನಮಗ್ ಅನ್ಯಾಯ ಆಗಿದ್ರಿ, ಬಹಳ ಅನ್ಯಾಯ. ಅವತ್ತಿನ ಹಿಡಿದು ಹಿಂಗ್ ದಿನ ಕಣ್ಣೀರಾಗಿ ಊಟ ಮಾಡ್ದಂಗ ನಮ್ದು ಆಟೋ ಅದಾರಿ. ಆಟೋನು ಅವ್ರೇ ನಡೆಸ್ತಾರ, ವ್ಯಾನ್ನು ಅವ್ರೇ ನಡೆಸ್ತಾರ. ನನ್ನ ಹಸ್ಬೆಂಡ್ ಏನಾರ ಒಟ್ಟ ಮೇಲು ಕೀಳು, ಆ ಜಾತಿ ಈ ಜಾತಿ, ಒಟ್ಟ ಜಾತಿ ಭೇದನೆ ಮಾಡಿಲ್ರಿ. ಇಲ್ಲಿವರೆಗೂ ಜಾತಿ ಭೇದನೆ ಮಾಡಿಲ್ರಿ. ಒಟ್ಟ ಅವ್ರೇ ನಡೆಸ್ತಾರ್ರಿ. ಇನ್ನಾದ್ರೂ ಅವ್ರ ಹತ್ರನೇ ಅದ ಆಟೋ ರೀ. ಕೊಟ್ಟಿಲ್ಲ. ಆ ಕಿರೆ ಕೊಡ್ತೀರಿ, 3 ತಿಂಗಳಾಯ್ತು, 1 ಕಿರೆ ಕೊಟ್ಟಿಲ್ಲ. ಅದೇ ಕೇಳಿದ್ರೆ ನಮ್ಮ ಇದನ್ನ ಹೊಡೆದಾರ್ರಿ. ಈಗ ಅವರು 30ನೇ ತಾರೀಕು ಮೊನ್ನೆ ಬೇಲ್ ಐತ್ರಿ. ಇದೆಲ್ಲ ಆಯ್ತಲ್ರಿ, 30ನೇ ತಾರೀಕ ಕಾನೂನು ಪ್ರಕಾರನೇ ಹೋದೇವು ನಾವು.
ಕಾನೂನು ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅಂಬೇಡ್ಕರ್ ಅವರಿಗೆ. ಅವ್ರು ಬರೆದಂತ ಸಂವಿಧಾನಕ್ಕೆ ಕಾನೂನಾತ್ಮಕ ಹೋಗ್ಬೇಕಂತೆ 30ನೇ ತಾರೀಕ ಬೇಲ್ ಇತ್ತು. ಬೇಲ್ ತೊಗೊಂಡ್ಕಸ ನಾವು ಹೊರಗೆ ಬಂದಿದ್ದಿಲ್ರಿ, ಅವ್ರ ಮನೆಗೆ ಬಂದಿದ್ದಿಲ್ಲ. ನಮ್ಮ ಐದನ್ ಹೊಂಟಿರು, ನಮ್ಮ ಮನೆ ಹತ್ರ ಆಲ್ರೆಡಿ ಅವರಿಗೆಲ್ಲ ಗೊತ್ತಾಗಿತ್ತು ಇವ್ರ ಬೇಲ್ ಆಗ್ಯದ ಅಂತ. ಯಾತ್ರ ಗೊತ್ತಾಗಿತ್ತು ಅವ್ರಿಗೆ ಗೊತ್ತ್ರಿ, ಬೇಲ್ ಆಗ್ಯದ ಅಂತ ಗೊತ್ತಾಗಿ ನಮ್ಮ ಮನೆ ಮುಂದೆ ಬಂದ ಕಸಿಂದ ಹೊರಗಲ್ ಬರ್ತಾರ. ಹೆಣ್ಮಕ್ಳಿಗೆ ಏನ್ ಬೈಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ರಿ. ಪಾಪ ಅಷ್ಟು ಹೊಲ್ಸಲ್ಸ್ ಬೈದ್ರು, ನಮ್ಮ ಅವ್ರಿಗೆ ಬೈದ್ರು. ದೊಡ್ಡವ್ರು ಡೋರ್ ಲಾಕ್ ಮಾಡ್ಕೊಂಡು ಒಳಗ್ ಕುಂತ್ ಬಿಟ್ಟೆವು. ನಮ್ಮ ಐದರಿಗೆ ನಮ್ಮ ಮನೆ ಮುಂದೆ ಬಂದಾರಂತೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರು ಹೊಂಟೇರು, ಅವ್ರಿಗೆ ನೋಡ್ಯಾರ. ಅವ್ರಿಗೆ ನೋಡ್ಕಸ ಹೋಗಿ ಅವ್ರ ದಾಡಿ ಬೀಳಿಸಿ ಅವ್ರ ಕಾಲರ್ ಪೆಟ್ಟಿ ಹಿಡಿದು ನಮ್ಮ ಮನೆ ಒಂದ್ ಸ್ವಲ್ಪ ದೂರ ಇತ್ತು, ಅಲ್ಲಿಂದ ಬಸವಣ್ಣಪ್ಪನ ಗುಡಿ ತನ ಎಳ್ಕೊಂಡು ಹೋಗಿ ಹೊಡೆದ. ಬಡಿಗಿ, ಮುಳ್ಳಿನ ಬಡಿಗೆ ಅದಾರಿ, ಮುಳ್ಳಿನ ಬಡಿಗೆ ತಗೊಂಡು ಹೊಡೆದಿ ಅವ್ರಿಗೆ ಒದ್ದಿ ಪೂರ ಭಾಳ ಹೊಡೆದ್ರಿ. ಒಂದ್ ಆಟೋ ತಗೊಂಡ್ ಬಂದಾರ್ರಿ. ಆಟೋ ತಗೊಂಡೋಗಿ ಅಂಬೇಡ್ಕರ್ ಅವ್ರ ಇದ್ರೆ ಹೊಡಿಬೇಕಂದ್ರಂತ್ರಿ ಇವ್ರಿಗೆ ಜೀವನ. ಆಟೋ ತಗೊಂಡು ಎಳ್ಕೊಂಡು ಹೋಗ್ಲಾಗ್ತಾರ್ರಿ ಅದ್ರ. ಅವಾಗ ಏನ್ ಮಾಡಿದ್ರು, ನಮ್ಮ ಅತ್ತಿ ನಮ್ಮ ಅಕ್ಕ ನೆಗೆಯಿರಿ ನಮ್ಮ ಮಾವರು ಅವ್ರಿಗೆ ಬಿಡ್ಸಕ್ ಹೋಗ್ಬೇಕಂತ ಹೋದ್ರು. ಹೋಗೋಣ ನಮ್ಮ ಮಾವ್ರು ರಿಟೈರ್ಡ್ ಆಫೀಸರ್ ರೀ, ಜಡ್ತಿದಾಗ ಮಾಡ್ತಿರು. ಅವ್ರಿಗೆ ನಮ್ಮ ಅಕ್ಕಗ ನಮ್ಮ ಅತ್ತಿಗೆ ಅವ್ರಿಗೆ ಹೆಣ್ಮಕ್ಳು ಅನ್ನೋದು ನೋಡಿಲ್ಲ, ಏನಿಲ್ಲ. ನಮ್ಮ ಅಕ್ಕ ಹೊಡೆದ್ರ, ಅತ್ತಿ ಹೊಡೆದ್ರೆ ಈಗ ಅಡ್ಮಿಟ್ ಆಗ್ರಿ ಬಸವೇಶ್ವರ ಹಾಸ್ಪಿಟಲ್ದಾಗ. ಅವ್ರು ಹೆಂಗ ಹೋಗಿದ್ದಿಲ್ಲ ಅಂದ್ರೆ ಅವ್ರಿಗೆ ಪೂರ ಜೀವನ ಹೊಡಿತೀರಿ, ಪೂರ ಹೊಡಿತೀರಿ ಅವ್ರ ಜೀವನ. ಅವ್ರ ಪರಿಸ್ಥಿತಿ ನೋಡಿರ್ಬೋದು ಎಲ್ಲ ವಿಡಿಯೋದಾಗ ಅಲ್ಲ. ಆಮೇಲೆ ಅವ್ರು ಹಂಗ ಓಡ್ ಬಂದ್ರಿ ಸರ್, ಓಡ್ ಬಂದ್ ಮನಿ ಸೇರೋರು. ಆಮೇಲೆ ನಮ್ಮ ಮನೆ ಮುಂದೆ ಬಂದ್ರಿ ಅವ್ರೆಲ್ಲರು. ಎಷ್ಟು 40 ಜನ ಇರ್ಬೋದು, ನೀವು 40 ಜನ ಇದ್ರಿ. ಬಂದು ಕಲ್ಲು ತಗೊಂಡು ಹೊಡೆಯೋದು. ನಮ್ಮ ಮನೆ ಮುಂದೆ 5 ಗಾಡಿ ಇದು. ನಮ್ಮ 5 ಗಾಡಿ ಪೂರ ಏನು ನುಚ್ಚು ನೂರು ಮಾಡಿಬಿಟ್ಟ. ಅಷ್ಟು 5 ಗಾಡಿ ಪೂರ ದೊಡ್ಡ ದೊಡ್ಡ ಕಲ್ಲು ತಗೋದು ಹೊಡೆಯೋದು, ನಮ್ಮ ಬಾಗಿಲಿಗೆ ಹೊಡೆಯೋದು. ಇವರೆಲ್ಲ ನಮ್ಮ ಹೆಣ್ಮಕ್ಳು ಅಲ್ಲೇ ಎದ್ರೆ ಅವ್ರಿಗೆ ಬಿಡಿಸಕ್ ಹೋಗಿ ಅಲ್ಲೇ ನಿಂತಿದ್ರು. ನಿಮ್ ಕೈ ಜೋಡಿಸ್ತೀನಪ್ಪ, ನಿಮ್ ಬಿಟ್ಟು ಬಿಡ್ರಿ, ಅಣ್ಣ ಎಲ್ಲ ಅಂದಾರ. ಅಣ್ಣ ತಮ್ಮ ಎಲ್ಲ ರೀತಿಯಲ್ಲಿ ಬೇಡ್ಕೊಂಡ್ರು ಅವ್ರಿಗೆ ಕರುಣೆ ಅನ್ನೋದೇ ಇಲ್ರಿ. ಅವ್ರಿಗೆ ಯಾರಿಗೂ ಕರುಣೆಗೆ ಬರ್ಲಿಲ್ಲ. 3 ತಿಂಗಳಿಗೆ ನಾವು ಎಲ್ಲರ ಬಲ್ಲಿ ಹೋಗಿವಿ, ನಾವು MLA ಬಲ್ಲಿ ಹೋಗಿವಿ, ಎಲ್ಲರ ಬಲ್ಲಿ ಕಾಲು ಕೈ ಎಲ್ಲ ಇದ್ದೀವಿ. ಯಾರು ನಮ್ಗೆ ಹೆಲ್ಪ್ ಮಾಡಿಲ್ರಿ ಇಲ್ಲಿವರೆಗೂ. ಪೆಟ್ರೋಲ್ ತಂದಾರ ಬಾಟಲ್ದಾಗ, ಮನೆ ಮೇಲೆಲ್ಲ ಪೆಟ್ರೋಲ್ ಚೆಲ್ಲೋರು, ಕಟ್ಟಿ ಕೊರ್ದಿ ಉರಿ ಹಚ್ಚೋರು. ಅದು ಒಂದ್ ಸ್ವಲ್ಪ ಎಷ್ಟು ಪೆಟ್ರೋಲ್ ಅದ ಅಷ್ಟು ಊಟ ಕಸಿಂದ ನಮ್ಗೆ ಆಗಲ್ಲ, ಆರ್ಬಿಡುತ್ತ ಅಷ್ಟೇ. ಅಲ್ಲಿ ನಮ್ಮ ಅಕ್ಕ ಕುಂತಾಳ, ಹತ್ತಿ ತಂದ್ರೆ ಮತ್ತೆ ಧಮ್ಕಿ ಹೆಂಗ್ ಹೇಳ್ತಾರ, ಇಷ್ಟ ಆದ್ರೂ ನೀವು ಇದೇ ಮನೆಗೆ ಇರ್ತೀರಿ, ಇದೇ ಊರಾಗ ಇರ್ತೀರಿ ಅಂತ ಹೇಳ್ತಾರೆ. ಎಲ್ರು ಹೋಗಮ್ ನಾವು ಮಾಡ್ಲಾ ತಪ್ಪಿಗೆ ಅನುಭವಿಸಿದೇ ಒಂದ್ ಇದು ಅದ, ಮತ್ತೆಲ್ಲ ಹೋಗ್ಬೇಕ್ರಿ ನಾವು. ಸರ್ 9:30 ಇತ್ತು, 9:30 ಫೋನ್ ಮಾಡಕ್ಕೆ ಪೊಲೀಸರು. ಅವತ್ತಿನ ದಿವಸ ಅಲ್ಲಿ ಅವರು ಅಂಬೇಡ್ಕರ್ ಜಯಂತಿ ಆಚರಿಸಿದ್ರು, ಕೋಟ್ನೂರಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಿದ್ರು. ನಾವು 9:30 ಫೋನ್ ಮಾಡಕ್ಕೆ ಪೊಲೀಸರಿಗೆ. 9:30 10:30 ತನಕ ಟೈಮ್ ತೊಗೊಂಡ್ರು ಅವ್ರು ಮನೆಗೆ ಬರ್ಬೇಕಾದ್ರೆ. 1 ತಾಸು ಬೇಕಂತ್ರಿ ಅವ್ರಿಗೆ ಬರ್ಲಿಕ್ಕೆ. ಅವ್ರು ಅದೇ ಜಲ್ದಿ ಬಂದಿದ್ರಂದ್ರೆ ಏನೋ ಆತಿತ್ತು, ಏನೋ ಆಗೋದೆಲ್ಲ ತಪ್ಪಿಸ್ಬಹುದಾಗಿತ್ತು. ಅವ್ರು ಅಲ್ಲಿ ಏನ್ ಅಂಬೇಡ್ಕರ್ ಜಯಂತಿ ನಡೆದು ಅಲ್ಲಿ ಇಬ್ಬರು ಡ್ಯೂಟಿ ಮೇಲೆ ಪೊಲೀಸರು, ಅವ್ರಿಗಾದ್ರೂ ಇನ್ಫಾರ್ಮ್ ಮಾಡ್ಬೋದಾಗಿತ್ತಲ್ಲ, ಅವರೇ ಬರ್ತಿರು. ಅಥವಾ ಇಲ್ಲಿದೆಲ್ಲ ಚೀರಂಗ ಎಲ್ಲ ಮಾಡತ್ತಾರ, ಪೊಲೀಸರಿಗೆ ಕೇಳಲ್ರಿ. ಅಲ್ಲಿದೆ ಫಂಕ್ಷನ್ ಅಂತ ಓಡೋದಾರ ಮಂದಿ. ಅದಕ್ಕೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹಸ್ಬೆಂಡ್ ಮಾಡಿಲ್ರಿ ಇದು, ನಮಗ್ ಬಹಳ ಅನ್ಯಾಯ ಆಗತ್ತದ್ರಿ ಇದು. 3 ತಿಂಗಳಿಂದ ನಿಮ್ಗ್ ಎಲ್ಲ ತಾಯಂದ್ರಿಗೂ ಎಲ್ಲರಿಗೂ ಎಲ್ಲಿ ಬಂದಿರಲ್ಲ ಹೇಳ್ತೀವಿ, ನಮ್ ಗಂಡುಗೊಳಿಸ್ಕೊಡು. ನಮ್ ಸಮಾಜದಾಗ ಎಲ್ಲರಿಗೂ ಸರಿಪಡ್ತಿರ್ತೀವಿ. ನಮ್ ಸರಿ ಬಹಳ ಅನ್ಯಾಯ ನೋಡೋದ್ರಿ. ಇದು ನಮಗ್ ಮಾಡಿರಂತ ಹಳೆ ಬೇರೆದವ್ರಿಗೆ ಮಾಡ್ತಾನ. ನಮ್ ಸಮಾಜಕ್ಕೆ ಆಗತ್ತದು, ನಮಗ್ ಆಗಿದಂದ್ರೆ ನಮ್ಗೆ ಎಲ್ಲರಿಗೆ ಆದಂಗೆ ಇದು. ನಮಗ್ ನ್ಯಾಯ ದೊರಕಿಸ್ಕೊಡ್ತೀರಿ ಅಂತ ಎಲ್ಲರಿಗೂ ನಂಬಿನ್ರಿ. ಇಲ್ಲೆಲ್ಲ ಬಂದವ್ರಿಗೆ ಭಾಳ ಥ್ಯಾಂಕ್ಸ್ ರೀ, ಧನ್ಯವಾದ. ಮನೇನು ಹಾಸ್ಪಿಟಲ್ ಬಂದಿರ್ರಿ. ಪ್ರಿಯಾಂಕಾ ಖರ್ಗೆಜಿ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಶಶಿಜಿ ನಮೋಶಿ ಅವರು,
DC ಮೇಡಮ್ ಅವರು ಬಂದರು. ಆಯಿತು, ಸ್ಟ್ರೈಕ್ ಮಾಡಾಳಿ ಉಮೇಶ್ ಜಾಧವ್ ಸರ್, ಚಂದು ಪಾಟೀಲ್ ಸರ್, ಅಪ್ಪುಗೌಡ ಪಾಟೀಲ್ ಸರ್ ಎಲ್ಲರೂ ಬಂದರು. ಉಮೇಶ್ ಜಾಧವ್ ಸರ್ ಅದಂತೂ ಕಂಡೀಷನ್ ಭಾಳ ಇದಾಗಿದ್ದು ಬೇಕಿದ್ದಾಗ ಅದಕ್ಕೆ ಅಡ್ಮಿಟ್ ಆಗ್ಯಾರ ಅವ್ರು ಪಾಪ ಹಾಸ್ಪಿಟಲ್ದಾಗ. ಬೇಗ ಆರಾಮಾಗಿ ಗುಣಮುಖರಾಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಇಷ್ಟೇ. ಇದೊಂದು ತನಿಖೆ ಅವರು ಪ್ರಿಯಾಂಕ ಖರ್ಗೆಜಿ ಅವರು ಮತ್ತು DC ಮೇಡಮ್ ಅವರೆಲ್ಲ CID ಒಪ್ಪಿಸಿವಿ ಅಂತ ಹೇಳ್ಯಾರ್ರಿ. ನಮಗೆ CID ಬ್ಯಾಡ್ರಿ, CBI ಕೊಡ್ಬೇಕು. ಈ ತನಿಖೆ CBI ಕೊಡ್ಬೇಕು. ಇನ್ನೊಂದು ಏನ್ ಹರ ನಮ್ಮ ಊರಾಗ ದಿನೇಶ್ ದೊಡ್ಡಮನಿ, ಶ್ರೀನಿವಾಸ್ ದೊಡ್ಡಮನಿ ಅಣ್ಣ ತಮ್ಮರಿ ಅವರೇ ಟಾರ್ಗೆಟ್ ಮಾಡತ್ತಾರ. ಅವರು ಎಲ್ಲ ಪೊಲೀಸರು ಅದ್ರೊಳಗೆ ಇನ್ವಾಲ್ವ್ ಹರ. ಅವರಿಗೆ ಆರೋಪಿಗಳು ಮಾಡಬೇಕು. ಅವರಿಗೆ ಹಿಡ್ದಿಲ್ಲ, ಅರೆಸ್ಟ್ ಮಾಡಿಲ್ಲ, ಅವ್ರೇನೋ ತಪ್ಪಿಸ್ಕೊಂಡಾರಂತ. ಆದಷ್ಟು ಬೇಗ ನಮ್ಗೆ 24 ಗಂಟೆದಾಗ ಹಿಡಿದವ್ರಿಗೆ ಬಂದು ಯಾ ತಪ್ಪಿರ್ಲಾರ್ದವ್ರಿಗೆ ಬಂದು 24 ಗಂಟೆ ಹಿಡಿದ್ರು. 3-4 ದಿನ ಆಯ್ತು ಅವ್ರು ಸಿಗಲ್ಲಾಗ್ಯಾರ್ರಿ. ಅದೆಂತ ವರ್ಕ್ ಮಾಡ್ತಾರ್ರಿ ಇವರು? ಹಿಡಿಬೇಕ್ರಿ ಸರ್ ಅವ್ರು. ತಪ್ಪ ಈಗ ನನ್ನ ಹಸ್ಬೆಂಡೇ ತಪ್ಪು ಮಾಡಿರೋದು ನಾವು ಒಪ್ಕೋತೀವಿ ಸರ್. ಕಾನೂನು ರೀತಿಯಾಗಿ ನಾವು ಶಿಕ್ಷೆ ಕೊಡ್ಲಿ ಒಪ್ಕೋತೀವಿ. ಇದು CBI ತನಿಖೆ ಮಾಡಿದ್ಮೇಲೆ ಇವರೇ ತಪ್ಪು ಮಾಡ್ಯಾರ ಅಂತಂದ್ರೆ ನಾವು ಒಪ್ತೀವಿ. ಆದ್ರೂ ನಿರಪರಾಧಿ ಶಿಕ್ಷೆ ಆಗಬಾರ್ದು ಅನ್ನೋದಷ್ಟು ನನ್ನ ಮನವಿ. ಇವತ್ತು ನಾವು ಮಾಡ್ಯಾರಿ, ಮತ್ತೆ ಎಲ್ಲ ಕಡೆ ನಡೆದವ್ರಿ. ನಮ್ಮ ಊರಾಗೆಲ್ಲ ಬೇರೆ ಬೇರೆ ಊರ್ಗಳನ್ನು ಇಂಥವು ಆಲತ್ತವ್ರಿ. ಯಾಕ ನಾವು ತಾಳತ್ತೀವಿ, ಇಜ್ಜತ್ತಿಗೆ ಅನಿಸ್ತೀವಿ, ಮಾನ ಮರ್ಯಾದೆಗೆ ಅನಿಸ್ತೀವಿ ನಾವು ನಮ್ಮ ಮಂದಿ. ಅದ್ರ ಸಲಕ್ಕೆ ಇದೇ ನಮ್ದು ವೀಕ್ನೆಸ್ ಪಾಯಿಂಟ್ ಮಾಡ್ಕೊಂಡು ಅವ್ರು ಹೈಲೈಟ್ ಆಗತ್ತೆ ಅಷ್ಟೇ. ಅದಕ್ಕೆ ಎಲ್ಲರೂ ನಾವು ಒಂದಾಗಬೇಕು. ಇದೇ ರೀತಿ ನಮಗೆ ಬೆಂಬಲ ಕೊಡ್ರಿ. ಮುಂದೂ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೋರಾಡೋಣ್ರಿ. ಪ್ಲೀಸ್ ಎಲ್ಲರೂ ಕೈ ಮುಗಿದು ಬೇಡ್ಕೊತೀನಿ. ಥ್ಯಾಂಕ್ ಯು. ಘಟನೆ ಬಗ್ಗೆ ನಡೆದಂತ ಸವಿಸ್ತಾರವಾಗಿ ಸೋದರಿ ಪ್ರಿಯಾಂಕಾ ಸಂಗಮೇಶ್ ಪಾಟೀಲ್ ಅವರು ಅವರಿಗೆ ಉತ್ತರವಾಗುವಂತ ಧನ್ಯವಾದ ಸಲ್ಲಿಸ್ತೀನಿ. ಈ ಸಭೆಯನ್ನು ಉದ್ದೇಶಿಸಿ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಮಾತನಾಡುತ್ತಿದ್ದಾರೆ. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ, ನಾಡಿನ ಆರಾಧ್ಯ ದೇವರಾಗಿರುವಂತಹ ಶರಣ ಬಸವೇಶ್ವರರವರಿಗೆ, ಇವತ್ತಿನ ನಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಇಡೀ ವಿಶ್ವದಲ್ಲಿ ಸಮಾನತೆಗಾಗಿ ತನ್ನ ಪ್ರಾಣವನ್ನ ಕೊಟ್ಟಿರುವಂತಹ ಏಕೈಕ ಈ ಭೂಮಿ ಮೇಲೆ ಗುರುಗಳು ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಅಣ್ಣ ಬಸವಣ್ಣವರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಣ್ಣ ಬಸವಣ್ಣವರನ್ನ ನೆನೆದು ನಮ್ಮ ನಾಡಿನ ಆರಾಧ್ಯ ದೇವರಾಗಿರುವಂತಹ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರು ದಾಸೋಹ ಮೂರ್ತಿಗಳಾದಂತಹ ಶರಣ ಬಸವೇಶ್ವರರನ್ನ ನನ್ನ ಹೃದಯದಲ್ಲಿ ನೆನೆದು ಇವತ್ತಿನ ಈ ಸಭೆಗೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಕುಳಿತಂತಹ ಎಲ್ಲ ಪರಮಪೂಜ್ಯರ ಗುರುಗಳಿಗೆ ಚರಣಕ್ಕೆ ಇವತ್ತು ಕೋಟಿ ನಮನಗಳನ್ನ ಸಲ್ಲಿಸಿ, ವೇದಿಕೆ ಮೇಲೆ ಕುಳಿತಂತಹ ನಮ್ಮ ಎಲ್ಲ ಸಮಾಜದ ಎಲ್ಲ ಮುಖಂಡರು, ರಾಜಕೀಯ ಗಣ್ಯ, ನಮ್ಮ ಶಾಸಕರು, ತಾಯಂದಿರು ಸೇರಿರುವಂತಹ ಇಲ್ಲಿ ಕುಳಿತಂತಹ ನಮ್ಮ ಹಿರಿಯರು, ಅಣ್ಣ ತಮ್ಮಂದಿರು ಮತ್ತು ತಾಯಂದಿರು, ಇವತ್ತಿನ ಈ ಸಭೆಯನ್ನ ನೋಡಿದ್ರೆ ನಮ್ಗೆ ಯಾರು ತೊಂದರೆಯನ್ನು ಕೊಟ್ಟಿದ್ರಲ್ಲ, ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಅವನಿಗೆ ಆ ಧೈರ್ಯ ಇರೋದಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತನ್ನ ಬದುಕನ್ನ ಸಮರ್ಪಣೆಯನ್ನ ಮಾಡಿರುವಂತಹ ಅಣ್ಣ ಬಸವಣ್ಣವರ ಸಮಾಜದವರಾಗಿರುವಂತಹ ನಾವು ವೀರಶೈವ ಲಿಂಗಾಯತ ಸಮಾಜ ವಿಶ್ವಕ್ಕೆ ಮೊದಲನೇ ಪಾರ್ಲಿಮೆಂಟ್ ಅನ್ನ, ವಿಶ್ವಕ್ಕೆ ಮೊದಲನೇ ಪ್ರಜಾಪ್ರಭುತ್ವವನ್ನ ಕೊಟ್ಟಂತ
ಇಡೀ ನಾಡಿನಲ್ಲಿ ಯಾರಾದ್ರೂ ಇದ್ರೆ ಅದು ಅಣ್ಣ ಬಸವಣ್ಣವರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಜಗದ್ಗುರುಗಳಾದಂತಹ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಕರೆಯನ್ನ ಕೊಟ್ಟರು. ಯಾವ ಸಮಾಜ ಸಮಾನತೆಗಾಗಿ, ಯಾವ ಸಮಾಜ ಮಾನವತೆಗಾಗಿ ಇವತ್ತು ಸರ್ವಸ್ವವನ್ನ ಕೊಟ್ಟಿರುವಂತಹ ಸಮಾಜ, ಆ ಸಮಾಜದ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದೆಯಲ್ಲ, ಇದನ್ನ ನಾವು ಖಂಡಿಸ್ಲಿಕ್ಕೆ ಇವತ್ತು ಇಷ್ಟೊಂದು ಜನಸಂಖ್ಯೆ ನಾವು ಸೇರಿರುವಂತದ್ದು ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಸಮಾಜದಿಂದ ಅನೇಕ ಕೊಡುಗೆಗಳನ್ನ ಕೊಟ್ಟಿರುವಂತದ್ದು. ನಮ್ಮ ಸಮಾಜ ಹಳ್ಳಿಯಲ್ಲಿ ಈಗಲೂ ಕೂಡ ರೈತರ ಆಗಿ ಇವತ್ತು ಕೃಷಿ ಮೇಲೆ ಆಧಾರಿತವಾಗಿರುವಂತಹ ಸಮಾಜ. ಹಳ್ಳಿಯಲ್ಲಿ ಯಾರಾದರೂ ನಮ್ಮ ಸಿಟಿನಲ್ಲಿ ಗುರುಗಳ ಬಂದ್ರೆ ಅವರಿಗೆ ಪಾದ ಪೂಜೆಯನ್ನ ಮಾಡಿ, ಗುರುಗಳಿಗೆ ಅವರಿಗೆ ಪ್ರಸಾದ ಮಾಡಿ ಇವತ್ತು ನಮ್ಮ ಜೀವನವನ್ನ ಧನ್ಯವನ್ನ ಮಾಡಿಕೊಳ್ಳುವಂತ ಸಮಾಜ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಇಷ್ಟೊಂದು ಸೌಮ್ಯತೆಯಿಂದ ಎಲ್ಲರನ್ನ ಒಂದಾಗಿ ಎಲ್ಲರ ಜೊತೆಯಲ್ಲಿ ಬೆರೆತು ಇವತ್ತು ನಮ್ಮ ಬದುಕನ್ನ ಕಟ್ಕೊಳ್ಳುವಂತದ್ದು ಕೆಲಸ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ನಗರ ಪ್ರದೇಶಕ್ಕೆ ಬರ್ತೇವೆ. ಬಹಳಷ್ಟು ಕಷ್ಟ ಅನುಭವಿಸಿ ಇವತ್ತು ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ನಮಗೇನೇ ಆದರೂ ಕೂಡ ನಾವು ಸಾಲ ಮಾಡ್ಕೋತೇವೆ. ಆದ್ರೆ ಬೇರೆಯವರಿಗೆ ತೊಂದರೆ ಕೊಡುವಂತದ್ದು ಯಾವತ್ತೂ ಕೂಡ ನಮ್ಮ ಸಮಾಜದವರು ಎಲ್ಲಿಯೂ ಕೂಡ ಮಾಡಿರುವಂತದ್ದು ಉದಾಹರಣೆ ಎಲ್ಲಿಯೂ ಕೂಡ ನೋಡಕ್ಕೆ ಸಿಗೋದಿಲ್ಲ. ಈ ರೀತಿಯಾದಂತಹ ಬದುಕನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಎಷ್ಟು ಕಷ್ಟಗಳನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ, ಈಗ ತಾನೇ ನಮ್ಮ ಸಹೋದರಿಯಾದಂತಹ ಪ್ರಿಯಾಂಕಾ ಅವರು ಹೇಳಿದ್ರು. ಇದು ಒಂದು ಕತೆ. ಆದ್ರೆ ನಾವು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಚಂದ್ರಗೌಡರು ನಾವು ಸೇರಿ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನ ಮಾಡಿದೆವು. ಅಲ್ಲಿ ಹೇಳ್ತಾ ಇದ್ರು ಅನೇಕ ಜನ ಮುಖಂಡರು, ಹಿರಿಯರು ವೇದಿಕೆ ಮೇಲೆ ಕುಳಿತಂತವ್ರು, ಇದು ಹಳ್ಳಿಯಲ್ಲಿ ಕೂಡ ಈ ಸಮಸ್ಯೆ ನಮ್ಮ ಜನರು ಎದುರಿಸ್ತಾ ಇದ್ದಾರೆ ಅಂತ ಮಾತನ್ನ ಆ ಒಂದು ಸಭೆಯಲ್ಲಿ ಗೊತ್ತಾಗಿರುವಂತದ್ದು. ಆ ಸಭೆಯಲ್ಲಿ ಗೊತ್ತಾದ್ಮೇಲೆ ನಮ್ಮೆಲ್ಲ ಮುಖಂಡರು, ಸಮಾಜದ ಗಣ್ಯರು, ಗುರುಗಳು ನೇತೃತ್ವದಲ್ಲಿ ನಮ್ಮ ಸಮಾಜವನ್ನ ಸಂಘಟನೆ ಮಾಡಬೇಕು, ಈಗಾಗಿರುವಂತಹ ತೊಂದರೆಗೆ ನಾವು ನ್ಯಾಯ ಒದಗಿಸಿಕೊಡಬೇಕು, ಅದರ ಜೊತೆಯಲ್ಲಿ ಮುಂದೆ ಯಾವುದೇ ರೀತಿಯಾದಂತಹ ಈ ರೀತಿ ಘಟನೆಗಳು ನಡಿಬಾರದು ಅಂತ ಅನ್ನೋ ನಿಟ್ಟಿನಿಂದ ಇವತ್ತು ನಾವು ಈ ಸಭೆಯನ್ನ ಮಾಡ್ತಾ ಇರುವಂತದ್ದು. ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅಣ್ಣವರು, ಶಿವಕಾಂತ್ ಮಹಾಜನ್ ಅಣ್ಣವರು, ಚಂದು ಪಾಟೀಲ್ ಅವರು ಎಲ್ಲರೂ ಸೇರಿ, ನಮೋಶಿ ಸಾಹೇಬ್ರು, ಬಿಜಿ ಪಾಟೀಲ್ ಸಾಹೇಬ್ರು, ಅವರೆಲ್ಲರೂ ನಾವು ಏನೇ ಆದ್ರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಲಿಂಗಾಯತ ಸಮಾಜ ಒಂದಾಗಿ ಮಾಡಿ ನಮ್ಮ ಸಮಾಜದ ಕಷ್ಟಗಳನ್ನ, ನೋವುಗಳನ್ನ, ತೊಂದರೆಗಳನ್ನ ಆದಾಗ ನಾವೆಲ್ಲರೂ ಕೂಡ ಒಂದಾಗಿ ಅದನ್ನ ಹೋರಾಟವನ್ನ ಮಾಡೋಣ ಅಂತ ಅನ್ನುವ ನಿಶ್ಚಯವನ್ನ ಇವತ್ತಿನ ದಿವಸ ನಾವು ಈ ಸಭೆ ಮುಖಾಂತರ ಮಾಡಬೇಕಾಗಿದೆ. ನಮ್ಮ ತಾಯಂದ್ರು ಇಲ್ಲಿ ಕೆಳಗಡೆ ಕೂತ್ಕೊಂಡಿದ್ದಾರೆ, ಅವರಿಗೆ ಕುರ್ಚಿ ಸಿಕ್ಕಿಲ್ಲ ಅಂತಂದ್ರು ಕೂಡ ಇದು ಯಾಕೆ ಅಂತಂದ್ರೆ ಇದು ನಮ್ಮೆಲ್ಲರಿಗೂ ಕೂಡ ನಮ್ಮ ಸ್ವಾಭಿಮಾನಕ್ಕೆ ಇವತ್ತಿನ ದಿವಸ ಧಕ್ಕೆ ಆಗಿರುವಂತದ್ದು. ಈ ರೀತಿಯಾದಂತಹ ದೌರ್ಜನ್ಯ, ಈ ರೀತಿಯಾದಂತಹ ನೋವುಗಳನ್ನ ನಮ್ಮ ಸಮಾಜಕ್ಕೆ ಇವತ್ತಿನ ದಿವಸ ಆಗ್ತಾ ಇದೆ. ಇದನ್ನ ಆಗ್ಬಾರ್ದು ಅಂತ ಹೇಳಿ ಪ್ರತಿಯೊಬ್ಬ ತಾಯಂದ್ರು, ಹಿರಿಯರು ಮನೆಯಿಂದ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಂದಿದ್ದೀರಿ, ಹಳ್ಳಿಗಳಿಂದ ಇವತ್ತಿನ ದಿವಸ ತಾವು ಬಂದಿದ್ದೀರಿ. ಇದೇ ರೀತಿಯಾದಂತಹ ಸಂಘಟನೆ ಏನಾದ್ರೂ ನಮ್ಮ ಜಿಲ್ಲೆಯಲ್ಲಿ ನಾವು ಇದೇ ರೀತಿಯಾದಂತಹ ಸಂಘಟನೆಯನ್ನ ಮುಂದುವರಿಸಿದ್ರೆ ಅದು ಎಲ್ಲ ಗುರುಗಳ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ತೊಂದರೆ ನಮ್ಮ ಸಮಾಜದ ಮೇಲೆ ಆಗೋದಿಲ್ಲ ಅಂತ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚು ಸಂಘಟಿತರಾಗಿ ಇವತ್ತೇನು ನಮ್ಮ ತಾಯಿ ಪ್ರಿಯಾಂಕಾ ಅವರು, ಅವ್ರ ಕುಟುಂಬದವರು, ಇದು ಒಂದೇ ಕುಟುಂಬದ ಕಥೆ ಇದೆ. ಈ ರೀತಿ ಬಹಳಷ್ಟು ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಅದರ ವಿರುದ್ಧವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನಿಲ್ಬೇಕಾಗಿದೆ. ಈಗ ತಾನೇ ನಮ್ಮ ಪ್ರಿಯಾಂಕಾ ಅವರು ಹೇಳಿದ್ರು, ನಾವು ಮಾಡುವಂತಹ ಹೋರಾಟದಲ್ಲಿ ಬಹಳಷ್ಟು ಜನರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಚುನಾವಣೆ ನಡೀತಾ ಇದೆ, ಅಧಿಕಾರದಲ್ಲಿ ಇದ್ದಂತವ್ರ ಕತೆ ಹೇಳ್ತೀನಿ. ಅವರಿಗೆ ಚುನಾವಣೆ ಬಿಟ್ರೆ ಬೇರೆದೇನು ಕಾಣಿಸ್ತಾ ಇಲ್ಲ.
ಆದ್ರೆ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು ಚುನಾವಣೆ ನಡೀತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಬಿಟ್ಟು ಇವತ್ತು ನಮ್ಮ ಪ್ರಿಯಾಂಕಾ ಅವರು ಹೇಳಿದ್ರಲ್ಲ, ಉರಿ ಬಿಸಿಲಲ್ಲಿ ಬಂದು ಇವತ್ತು ಆ ಹೋರಾಟಕ್ಕೆ ಇವತ್ತು ಬೆಂಬಲವನ್ನ ಸೂಚಿಸಿದ್ರು. ಅವರಿಗೂ ಕೂಡ ಚುನಾವಣೆ ಇತ್ತು, ಅವರು ಕೂಡ ಬೇರೆ ಬೇರೆ ಕಡೆ ಹೋಗಬಹುದಾಗಿತ್ತು. ಆದ್ರೆ ಈ ರೀತಿಯಾದಂತಹ ಕುಟುಂಬಕ್ಕೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ನಾನು ಅವರ ಧ್ವನಿ ಆಗ್ಬೇಕು ಅಂತ ಹೇಳಿ ಇವತ್ತು ಅವರು ಕೂಡ ದಲಿತ ಸಮಾಜಕ್ಕೆ ಸೇರಿದಂತವರು ಆದ್ರೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಮಗೆ ಧೈರ್ಯವನ್ನ ಹೇಳುವಂತ ಕೆಲಸ ಇವತ್ತಿನ ದಿವಸ ಅವರು ಮಾಡಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸ್ವಾಮಿ, ಈ ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದಲ್ಲಿ ಒಬ್ಬ ಲಿಂಗಾಯತರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಮೊದಲನೇ ರಾಜೀನಾಮೆ ಕೊಟ್ಟವರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಉಮೇಶ್ ಜಾಧವ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕರ್ನಾಟಕದ ಜನರು ಲಿಂಗಾಯತರು ಈ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗಬೇಕು ಅಂತಂದ್ರೆ ನಮಗೆ ಹೆಚ್ಚು ಸೀಟು ಭಾರತೀಯ ಜನತಾ ಪಕ್ಷಕ್ಕೆ ಗೆಲ್ಲಿಸಿದ್ರು. ಎಲ್ಲರಿಗಿಂತ ದೊಡ್ಡ ಪಕ್ಷ ಭಾರತೀಯ ಜನತಾ ಪಕ್ಷ ಆಯ್ತು, ಕೆಲವು ಸೀಟುಗಳು ಕಡಿಮೆ ಬಿದ್ದು ನಮಗೆ. ಅಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಉಮೇಶ್ ಜಾಧವ್ ಸಾಹೇಬರು ಅವಾಗ ನಮಗೆ ಸಹಾಯ ಮಾಡಿದ್ರು. ಮತ್ತೊಮ್ಮೆ ಈ ಬಾರಿ ಇವತ್ತು ನಮ್ಮ ತಾಯಿಯಾದಂತ ನಮ್ಮ ಪ್ರಿಯಾಂಕಾ ಅವರಿಗೆ ಏನು ನೋವನ್ನ ಉಂಟಾಗಿದೆ, ಅವರು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಹಿರಿಯರಲ್ಲಿ, ತಾಯಂದಿರಲ್ಲಿ, ಅಣ್ಣ ತಮ್ಮಂದರಲ್ಲಿ, ಗುರುಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಪಕ್ಷಾತೀತವಾಗಿ ನಾವು ರಾಜಕೀಯ ಮುಖಂಡರು ನಮ್ಮ ಸ್ವಾರ್ಥ ಏನೇ ಇದ್ರು ಕೂಡ ನಾವೆಲ್ಲರೂ ಕೂಡ ಬಿಟ್ಟು ನಮ್ಮ ಸಮಾಜ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಸಮಾಜದಲ್ಲಿ ಏನೇ ಈ ರೀತಿಯಾದಂತಹ ತೊಂದರೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಹೋರಾಟಗಳನ್ನ ಮಾಡಬೇಕಾಗಿದೆ. ಆ ಹೋರಾಟ ಮಾಡಬೇಕು ಅಂತಂದ್ರೆ ಅದಕ್ಕೆ ಶಕ್ತಿಯನ್ನ ತುಂಬುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಕೇವಲ ಇವತ್ತು ಒಂದು ದಿವಸ ಸೇರಿ ಮತ್ತೆ ಅದು ಮರ್ತು ಹೋದ್ರೆ ಮತ್ತೆ ನಮ್ಮ ಪರಿಸ್ಥಿತಿ ಅದೇ ರೀತಿ ಆಗುತ್ತೆ. ಈ ಏನು ಸಂಘಟನೆ ಇವತ್ತಿನ ದಿವಸ ಲಿಂಗಾಯತ ಸ್ವಾಭಿಮಾನಿ ಬಳಗ ಏನು ಇವತ್ತು ನಿರ್ಮಾಣ ಆಗಿದೆ, ಈ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಈ ಲಿಂಗಾಯತ ಸ್ವಾಭಿಮಾನಿ ಬಳಗ ಹೋರಾಟಕ್ಕೂ ಕೂಡ ಸಿದ್ಧವಾಗಿರಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇವತ್ತು ಅಣ್ಣ ಬಸವಣ್ಣವರು ಒಂದು ವಚನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಲೇಸನ್ನ ಬಯಸಿ 5 ದಿವಸ ಬದುಕಿದ್ರೆ ಏನು ಮಾನವ, ಲೇಸನ್ನ ಬಯಸಿ 4 ದಿವಸ ಬದುಕಿದ್ರೆ ಏನು ಪ್ರಯೋಜನ, ಲೇಸನ್ನ ಬಯಸಿ 3 ದಿವಸ ಬದುಕಿದ್ರೆ ಏನು, ಲೇಸನ್ನ ಬಯಸಿ 2 ದಿವಸ ಬದುಕಿದ್ರು, ಲೇಸನ್ನ ಬಯಸಿ ಮಹಾತ್ಮರ ಜೊತೆಯಲ್ಲಿ 1 ದಿವಸ ಬದುಕಿದರೆ ಸಾಕು ಅಂತ ಮಾತನ್ನ ವಿಶ್ವಗುರು ಅಣ್ಣ ಬಸವಣ್ಣವರು ಹೇಳಿರುವಂತ ಮಾತು. ಹೀಗಾಗಿ ನಮಗೇನು ಧೈರ್ಯದ ಬಗ್ಗೆ ಏನು ಕೊರತೆ ಇಲ್ಲ. ನಾವೆಲ್ಲರೂ ಒಂದು ದಿವಸ ಭಗವಂತನ ಪಾದ ಸೇರಬೇಕು. ಆದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ನಮಗೆ ತೊಂದರೆ ಕೊಟ್ಟಾಗ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಧೈರ್ಯವನ್ನ ಪ್ರದರ್ಶನೆಯನ್ನ ಮಾಡಿದಾಗ ಮಾತ್ರ, ನಮ್ಮ ಶಕ್ತಿಯನ್ನ ಪ್ರದರ್ಶನೆ ಮಾಡಿದಾಗ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ಈ ಮಾತುಗಳನ್ನ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರವರಿಗೆ. ಈ ಸಮಾವೇಶವನ್ನು ಉದ್ದೇಶಿಸಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಕರ್ಣೇಶ್ವರ ಸಂಸ್ಥಾನದ ಮಂಡಲ ಶ್ರೀಗಳ ಆಶೀರ್ವಚನ ನೀಡಲು ವಿನಂತಿ ಮಾಡಿದ್ದಾರೆ. ದಯಮಾಡಿ ಯಾರು ಹೇಳ್ಬಾರ್ದು, ತಾಯಂದಿರು ಇಲ್ಲಿ ಕೂತಿರೆಲ್ಲ ಕುತ್ಕೊಂಡ್ರೆ. भारत माता के, गो माता के, पवन पुत्र हनुमान के, शरण बसवेश्वर महाराज के, सब संतों के हर हर महादेव। ಕಲಬುರಗಿಯ ಮಹಾನಗರದಲ್ಲಿ ವೀರಶೈವ ಲಿಂಗಾಯತ ಮಹಾ
ಸಮಾವೇಶವನ್ನ ಆ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿದ ಬೀದರ್, ಕಲಬುರಗಿ, ಯಾದಗಿರಿಯ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಈ ಸಮಾವೇಶಕ್ಕೆ ಬೆಂಬಲ ಕೊಟ್ಟು ಆಗಮಿಸಿದಂತ ಎಲ್ಲ ರಾಜಕೀಯ ಧುರೀಣರೇ, ಮಾತೆಯರೇ, ಸ್ವಾಭಿಮಾನಿ ಲಿಂಗಾಯತರೇ, ಪತ್ರಕರ್ತ ಮಿತ್ರರೇ, ಆರಕ್ಷಕ ದಳದವರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಲಬುರಗಿಯ ಇತಿಹಾಸದಲ್ಲಿ ದೌರ್ಜನ್ಯವನ್ನ ಖಂಡಿಸಿ ಅದನ್ನ ಮೆಟ್ಟಿ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಕೊಡುವಂತಹ ಏಕೈಕ ಕಾರ್ಯಕ್ರಮ ಅದು ಕಲಬುರಗಿ ಮಹಾನಗರದಲ್ಲಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಾನು ಬಹಳ ವರ್ಷದಿಂದ ಕಾಯ್ತಾ ಇದ್ದೆ ಇಂಥ ಒಂದು ಗಳಿಗೆ ಯಾವಾಗ ಬರುತ್ತೆ ಅಂತ. ಅಷ್ಟು ನನಗೆ ಸಾಕು, ಬಹಳ ಸಂತೋಷ ಆಗಿಬಿಟ್ಟಿದೆ. ಸ್ವಾಮಿ ವಿವೇಕಾನಂದ ಒಂದು ಮಾತನ್ನ ಅವತ್ತು ಹೇಳಿದರು, ಪವರ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ದುರ್ಬಲವೇ ಮರಣ, ದೌರ್ಬಲ್ಯವೇ ಮರಣ, ಶಕ್ತಿಯೇ ಜೀವನ ಅನ್ನುವಂತ ಸಂದೇಶ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದರು. ಇಷ್ಟು ವರ್ಷ ನಾವು ದೌರ್ಬಲ್ಯದಿಂದ ಬದುಕನ್ನ ಸಾಗಿಸ್ತಾ ಇದ್ದೀವಿ. ಯಾರೋ ಒಬ್ರು ಬೈದ್ರು ಅಂದ್ರೆ ಬೈದ್ ಬಿಡಪ್ಪ ಸುಮ್ಮನೆ ಇರೋಣ ಅಂತ ಶಾಂತ ರೀತಿಯಿಂದ ಕೂತ್ಕೋತಿದ್ವಿ. ಯಾರೋ ಒಬ್ರು ಬಂದು ಹಲ್ಲೆ ಮಾಡಿದ್ರೆ ಹೊಡೆದವರೇ ದೊಡ್ಡವರಪ್ಪ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೋತಿದ್ವಿ. ಯಾಕೆ ಅಂತ ಕೇಳಿದ್ರೆ ನಮ್ಮ ಆದರ್ಶ ಜಗಜ್ಯೋತಿ ಬಸವೇಶ್ವರರು. ಬೈದವರನ್ನ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅನ್ನುವಂತ ಒಂದೇ ಒಂದು ನಾಣ್ಣುಡಿಯಂತೆ ಇವತ್ತಿನವರೆಗೂ ಕೂಡ ನಾವು ಶಾಂತಿ, ಸಹನೆ, ಸಹಬಾಳ್ವೆಯಿಂದ ಬದುಕನ್ನ ನಡೆಸಿದಂಥವ್ರು. ಯುವಕರೇ, ಬಹಳ ದುಃಖ ಆಗುತ್ತೆ. ನಿನ್ನೆ ದಿನ ಆಲ್ ಇಟಾಲಿಯನ್ ಕಾಂಗ್ರೆಸ್ ಪಾರ್ಟಿಯವರು ಕಲಬುರಗಿಯಲ್ಲಿ ಒಂದು ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತಾರೆ. ಆಲ್ ಇಟಾಲಿಯನ್ ಕಾಂಗ್ರೆಸ್ ಪಾರ್ಟಿ ಆ ಸಮಾವೇಶದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಬ್ಬರು ಅಧ್ಯಕ್ಷರಿದ್ದಾರೆ. ದಿಲ್ಲಿಯಲ್ಲಿರುವುದು ನರೇಂದ್ರ ಮೋದಿ, ಕಲಬುರಗಿಯಲ್ಲಿರುವುದು ಹಮಾಲಿ ಮಾಡುವ ಮೋದಿ. ಬೆಂಗಳೂರಿನಿಂದ 2 ಕೋಟಿ ರೂಪಾಯಿಯನ್ನ ಲಗೇಜ್ ಮುಖಾಂತರ ಟ್ರೈನ್ ನಲ್ಲಿ ತೆಗೆದುಕೊಂಡು ಬರುವಂತಹ ಹಮಾಲಿ ಮಾಡುವ ಮೋದಿ ಇವತ್ತು ಇಡೀ ದಾಳಕ್ಕೆ ಸಿಕ್ಕಾಕೊಂಡು ಆ ವ್ಯಕ್ತಿಯ ಮೇಲೆ ಎಫ್ಐಆರ್ ಆಗಿದೆ. ಆದರೂ ಕೂಡ ರಾಜಾರೋಷವಾಗಿ ಕಲಬುರಗಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಇವ್ರ ಹಿಂದೆ ಎಂತಹ ಕ್ರೂರ. ನಿನ್ನೆಯ ಸಭೆಯಲ್ಲಿ ಕೋಟ್ನೂರ್ ಲಿಂಗಾಯತ ಮಹಿಳೆಯರ ಮೇಲೆ ಹಲ್ಲೆ ಆದಂತಹ ಘಟನೆ ಅದು ಸಿಲ್ಲಿ ಘಟನೆ. ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ, ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಅದು ಕೂಡ ಅವರಿಗೆ ಸಿಲ್ಲಿ ಘಟನೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ವಿದ್ಯಾರ್ಥಿನಿಯ ಹತ್ಯೆ ಆಯ್ತು, ಅದು ವೈಯಕ್ತಿಕ ಘಟನೆ. ಸಿಎಂ ಸೂಪರ್ ಸಿಎಂ ಹೇಳ್ತಾರೆ. ಲಾಡ್ ಮುಗುಳಿಯಲ್ಲಿ ದಲಿತ ಸಮುದಾಯದಿಂದ ಕುರುಬ ಸಮುದಾಯದ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿರುವುದರಿಂದ ಒಬ್ಬ ನಿಖಿಲ್ ಕುರುಬ ಸಮಾಜದ ಯುವಕ ಬೆದರ್ಕೊಂಡು
ಮನೆಯಲ್ಲಿರುವ ಹಗ್ಗವನ್ನ ತೆಗೆದುಕೊಂಡು ಹೊಲಕ್ಕೆ ಹೋಗಿ ಗಿಡಕ್ಕೆ ನೇಣು ಹಾಕೊಂಡು ಸಾಯ್ತಾನೆ. ಅದು ಕಾಂಗ್ರೆಸ್ನವರಿಗೆ ಸಿಲ್ಲಿ ವಿಷಯ. ಇವರಿಗೆ ಸೀರಿಯಸ್ ಯಾವಾಗುತ್ತೆ ಅಂತ ಕೇಳಿದ್ರೆ, ನಮ್ಮ ಬಿಜೆಪಿಯ ಮುಖಂಡ ಮಣಿಕಂಠ ರಾಠೋಡ್ ಈ ಜೂನಿಯರ್ ಕೆಆರ್ಜಿ, ಈ ಸೀನಿಯರ್ ಕೆಆರ್ಜಿ ವಿರುದ್ಧ ಮಾತಾಡಿದ್ರೆ ಇದು ಸೀರಿಯಸ್ ಮ್ಯಾಟರ್. ಇವರಿಗೆ ಮೆಣಸಿನಕಾಯಿ ಹಚ್ಚಿದಾಗುತ್ತೆ. ದಿಲ್ಲಿಯಿಂದ ಹಳ್ಳಿಯವರೆಗೆ ನಮ್ಮ ಕೆಆರ್ಜಿ ಫ್ಯಾಮಿಲಿಗೆ ಹೀಗಂದ್ರು, ನಮ್ಮ ಕೆಆರ್ಜಿ ಫ್ಯಾಮಿಲಿಗೆ ಕೊಲೆ ಮಾಡ್ತೀನಂದ್ರು. ಇವೆಲ್ಲ ಕೊಲೆಗಳಲ್ವಾ? ಇವೆಲ್ಲ ಹಿಂಸೆಗಳಲ್ವಾ? ಅದಕ್ಕೆ ಹಿಂದೂ ಸಮಾಜ್, ವೀರಶೈವ ಲಿಂಗಾಯತ ಸಮಾಜ್ ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಪಾಲಿಸಲಿಕ್ಕೆ ಪವರ್ ಈಸ್ ಲೈಫ್ ಅನ್ನುವಂತ ಸಂದೇಶ ಅಟ್ಟಹಾಸ ಮೆರೆಯುವಂತ ದುಷ್ಟ ಶಕ್ತಿಗಳಿಗೆ ನಮ್ಮ ಶಕ್ತಿಯನ್ನ ತೋರಿಸುವುದಕ್ಕೆ ಈ ಸಮ್ಮೇಳನ ನಿಂತ್ಕೊಂಡು ಬಿಟ್ಟಿದೆ. ಯುವಕರೇ, ಈ ಘಟನೆ ಪ್ರಾರಂಭ ಆಗಿದ್ದು ನಮ್ಮ ಜೇವರ್ಗಿ ತಾಲೂಕಿನಿಂದ. ಅಂಕಲಿಗೆ ಅಂತ ಒಂದು ಗ್ರಾಮ ಬರುತ್ತೆ. ಆ ಡಿಸ್ಪ್ಯೂಟ್ ನಲ್ಲಿ ಪಾಕಿಸ್ತಾನದ ಏಜೆಂಟರು ಕಲಬುರ್ಗಿಯ ಒಬ್ಬ ಸಂಡೇ ವಕೀಲಿದಾನೆ, 3 ಫೀಟ್ का ಆದಮಿ. ನೀವು ರಾವಣನನ್ನ ದಹನ ಮಾಡಿದ್ರೆ ನಾವು ರಾಮನನ್ನ ದಹನ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದೋಲ ಸ್ವಾಮಿ, ನೀನಿರ್ಬೇಕು ಇಲ್ಲ ನಾನಿರ್ಬೇಕು ಅಂತ ಸವಾಲ್ ಹಾಕ್ತಾನೆ. ಆ ಸಂಡೇ ವಕೀಲ್ ಅಂಕಲಿಗಿ ಗ್ರಾಮಕ್ಕೆ ಹೋಗಿ ಭಾಷಣ ಕೊಡ್ತಾನೆ. ನಾವು ಈ ರಾಜ್ಯದಲ್ಲಿ 80 ಲಕ್ಷ ಮುಸಲ್ಮಾನರಿದ್ದೀವಿ, 80 ಲಕ್ಷ ಮುಸಲ್ಮಾನರಿದ್ದೀವಿ, 80 ಲಕ್ಷ ಮುಸಲ್ಮಾನರು, 40 ಲಕ್ಷ ದಲಿತರಿದ್ದೀವಿ. ಇಬ್ರು ಕೂಡಿದರೆ 1,20,00,000, ಅರ್ಧಮರ್ಧ ಹಿಂದಿ. दोनों मिले तो 1,20,00,000 होते हैं हम. ನಾವೇನಾದ್ರೂ ಟಿಪ್ಪು ಸುಲ್ತಾನ್ ಖಡ್ಗ ತೆಗೆದುಕೊಂಡು ಬಂದ್ರೆ ಕೇವಲ 60 ಲಕ್ಷ ಜನ ಇರುವ ಲಿಂಗಾಯತರು ಊರು ಖಾಲಿ ಮಾಡಿ ಓಡಾಡ್ಬಿಡ್ತೀರಿ ಅಂತ ಭಾಷಣ ಮಾಡ್ತಾನೆ. ನಾನು ಅವತ್ತೇ ಪತ್ರಿಕೆಯಲ್ಲಿ ಖಂಡಿಸಿದೆ. ಆ ವಿಡಿಯೋ ತುಕಡಿ ತನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ದ. ಅವತ್ತೇ ಇಲ್ಲಿಯ ಡಿಎಸ್ಪಿ ಎಸ್ಪಿಗೆ ದೂರವಾಣಿ ಮುಖಾಂತರ ಮಾತಾಡಿದೆ. ಬಹುಶಃ ಈ ಪೊಲೀಸರು ಆ ಸಂಡೇ ವಕೀಲ ಅಂದ ತಕ್ಷಣ ಇವ್ರು ಪ್ಯಾಂಟೆ ಹೊರ್ಕೊಂಡು ಹೋಗ್ಬಿಡುತ್ತೆ. ಪೊಲೀಸ್ ಹರಾಮ್ಗಿರಿಗೆ ಬಿಡೋದಿಲ್ಲ ಅಂತ ಭಾಷಣ ಕೊಡ್ತಾನೆ. ಜಿಲ್ಲಾಧಿಕಾರಿಗೆ ಕಪಾಳಕ್ಕೆ ಹೊಡಿತೀನಿ ಅಂತ ಭಾಷಣ ಮಾಡ್ತಾನೆ. ಆದ್ರೂ ಕೂಡ ಇಲ್ಲಿಯ ಜಿಲ್ಲಾಡಳಿತ ಕೈಕೊಟ್ಟು ಕೂತ್ಕೊಂಡಿದೆ ಅಂದ್ರೆ ಇದು ಯಾರ ನಾನು ಹೇಳ್ತಾ ಇದ್ದೇನೆ. ಅದಾದ್ಮೇಲೆ ಯಾವಾಗ ಪೊಲೀಸರು ಅವನಿಗೆ ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಫೇಸ್ಬುಕ್ ನಲ್ಲಿ ಲೈವ್ ಇರುವಂತಹ ಆಡಿಯೋ ವಿಡಿಯೋವನ್ನ ಡಿಲೀಟ್ ಮಾಡಿದ. ಯಾಕೆ ಡಿಲೀಟ್ ಮಾಡಿದ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಒಬ್ಬ ದುಷ್ಟನನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಫೇಸ್ಬುಕ್ ನಲ್ಲಿರುವಂತಹ ವಿಡಿಯೋನು ಡಿಲೀಟ್ ಆಗುತ್ತೆ, ಅವನ ಹಾರ್ಟು ಕೂಡ ಡಿಲೀಟ್ ಆಗುತ್ತೆ ಅನ್ನುವಂಥಕ್ಕೆ ಇದು ಸ್ಪಷ್ಟ ಸಾಕ್ಷಿ ಇದೆ. ಯುವಕರೇ, ಜೂನಿಯರ್ ಕೆಆರ್ಜಿ ಚಂದ್ರು ಪಾಟೀಲ್ ಅವರು ಹೇಳಿದರು, ಜೂನಿಯರ್ ಕೆಆರ್ಜಿಗೆ ಆಂದೋಲ ಸ್ವಾಮಿಗಳಂದ್ರೆ ಬಹಳ ಪ್ರೀತಿ ಅಂತ. ನಾನು ಆ ಕೆಆರ್ಜಿ ಫ್ಯಾಮಿಲಿ ವಿರುದ್ಧ ಮಾತಾಡಬಾರ್ದು ಅಂತ ಸ್ಟೇ ತಗೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಮೇಲೆ 10 ಲಕ್ಷ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಬೆಂಗಳೂರು ನ್ಯಾಯಾಲಯದಲ್ಲಿ ಹೂಡಿದ್ದಾರೆ. ಆ ಕೇಸೇನ ಆತ ಗೆಲ್ಲೋದಿಲ್ಲ ಬಿಡು, ಗೆಲ್ಲೋದು ನಾವೇ. ಅವರು ಹೇಳ್ತಾರೆ, ಮಣಿಕಂಠ ರಾಠೋಡ್ ಒಬ್ಬ ಕಳ್ಳ. ಬಸವ ತತ್ವದ ಅನುಯಾಯಿಗಳು ಜೂನಿಯರ್ ಕೆಆರ್ಜಿ ಅವರು. ಕಳ್ಳನನ್ನ ರಕ್ಷಣೆ ಮಾಡೋದು ಸ್ವಾಮೀಜಿ ತತ್ವನ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಬಸವಣ್ಣನ ತತ್ವದವರು ತಾನೆ? ಬಸವಣ್ಣನವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಬಸವಣ್ಣನವರು ಮನೆಯಲ್ಲಿ ಮಲಗಿದಾಗ ಒಬ್ಬ ಕಳ್ಳ ಬರ್ತಾನೆ.
ಮಾಂಗಲ್ಯ ಸರವನ್ನ ಕಿತ್ಕೊಳ್ತಾನೆ ನೀಲಾಂಬಿಕೆ ಕೊಳ್ಳಲಿರುವಂತಹದ್ದು. ಆಗ ಬಸವಣ್ಣವ್ರಿಗೆ ಎಚ್ಚರಾಗುತ್ತೆ, ನೀಲಾಂಬಿಕೆ ಕೂಗಾಡ್ತಾಳೆ, ಅರ್ಚಾಡ್ತಾಳೆ. ಆಗ ಬಸವಣ್ಣ ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲೋ ಅನ್ನುವಂತ ಸಂದೇಶ ಬಸವಣ್ಣವ್ರು ಕೊಟ್ಟರು. ಇನ್ನ ಬುದ್ಧ ತತ್ವ ಹೇಳ್ತಾರೆ. ಬುದ್ಧ ದೊಡ್ಡ ಸಂತ. ಆ ಸಂತ ಒಂದು ಕಾಡಿನ ಮಾರ್ಗದಲ್ಲಿ ಸಂಚರಿಸಬೇಕಾದ್ರೆ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾರೆ, ಅಲ್ಲೊಬ್ಬ ದುಷ್ಟ ರಾಕ್ಷಸ ಇದ್ದಾನೆ, ಅಂಗುಲಿ ಮಾಲ. ಆ ಅಂಗುಲಿ ಮಾಲನ ಎದುರುಗಡೆ ಹೋದ್ರೆ ನಿಮ್ಮನ್ನ ತಿಂದು ಮುಗಿಸ್ತಾನೆ, ನೀವು ಹೋಗಬೇಡಿ ಅಂತ ಹೇಳ್ತಾರೆ. ಆದಾಗ್ಯೂ ಧೈರ್ಯ ಮಾಡಿ ಬುದ್ಧ ಅಂಗುಲಿ ಮಾಲನ ಕಡೆ ಹೋಗಿ ಎದುರುಗಡೆ ನಿಂತು ಉಪದೇಶ ಮಾಡಿ ಬೌದ್ಧ ಧರ್ಮವನ್ನ, ದೀಕ್ಷೆಯನ್ನ ಬುದ್ಧ ಅಂಗುಲಿ ಮಾಲಾಗೆ ಕೊಡ್ತಾರೆ. ಇದು ಪರಿವರ್ತನೆ ನಿಯಮ ಅಲ್ವಾ? ಕಳ್ಳರನ್ನ ಕಳ್ಳರನ್ನಾಗಿಯೇ ನೋಡುವುದು, ದುಷ್ಟರನ್ನ ದುಷ್ಟರನ್ನಾಗಿಯೇ ನೋಡುವುದು ವೀರಶೈವ ಲಿಂಗಾಯತ ಸಮಾಜದ ಉದ್ದೇಶ ಅಲ್ಲ. ಕಳ್ಳರನ್ನ ಪರಿವರ್ತನೆ ಮಾಡುವಂತಹದ್ದು, ದುಷ್ಟರನ್ನ ಸಂರಕ್ಷಿಸುವುದು, ಪರಿವರ್ತನೆ ಮಾಡುವುದು ವಿಶ್ವಗುರು ಬಸವಣ್ಣನ ಸಂದೇಶ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ಇವತ್ತು ನಾವು ಈ ಸಮಾವೇಶವನ್ನ ಮಾಡಿದ್ವಿ. ಯುವಕರೇ, ಈ ಜೂನಿಯರ್ KRG, ಸೀನಿಯರ್ KRG 60 ವರ್ಷ ರಾಜಕೀಯ ಅಧಿಕಾರದ ಸುಖದ ಸಂಪತ್ತಿನಲ್ಲಿ ತೇಲಾಡಬೇಕಾದ್ರೆ ಈ ಭಾಗದ ವೀರಶೈವ ಲಿಂಗಾಯತರು ನೀಡಿದ ಮತಭಿಕ್ಷೆ ಅನ್ನುವಂಥದ್ದನ್ನ ಯಾರು ಮರಿಬಾರದು. ನಾವು ಅವತ್ತೇ ಈ ಜೂನಿಯರ್ KRG, ಸೀನಿಯರ್ KRG ಅನ್ನ ವಿರೋಧ ಮಾಡಿದ್ರೆ ಇವತ್ತು ಆಲ್ ಇಟಾಲಿಯನ್ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಆಗ್ತಿದ್ದಿಲ್ಲ ರೀ. ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ, ಈ ಸಲ ಕಾಂಗ್ರೆಸ್ ಗೆದ್ರೆ ಸೀನಿಯರ್ KRG ಪ್ರಧಾನಮಂತ್ರಿ ಆಗ್ತಾರೆ. ಒಬ್ಬ ಪಂಚಾಯಿತಿ ಸಚಿವನಾದ ಕಾರಣಕ್ಕೆ ವೀರಶೈವ ಲಿಂಗಾಯತರು ಇಲ್ಲಿ ಉಸಿರಾಡೋಕೆ ಆಗ್ತಾ ಇಲ್ಲ. ಅಕಸ್ಮಾತ್ ಸೀನಿಯರ್ KRG ಏನಾದರೂ ಈ ದೇಶದ ಪ್ರಧಾನಿ ಆದರೆ ನಮ್ಮ ಗತಿ ಏನು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಾನ್ಯ ನಮ್ಮಲ್ಲಿ ಬಹಳ ವಿಚಿತ್ರ ಇದೆ. ರಾಜಕಾರಣಿ ಅಂದ್ರೆ ದಯವಿಟ್ಟು ಕ್ಷಮಿಸಬೇಕು ಸ್ವಾಮಿಗಳು, ರಾಜಕಾರಣಿಗಳಂದ್ರೆ ನಮ್ಮ ಸ್ವಾಮಿಗಳಿಗೆ ಎಲ್ಲಿಲ್ಲದ ಪ್ರೀತಿ, ಬಹಳ ಪ್ರೀತಿ. ವಿಶೇಷವಾಗಿ ನಮ್ಮ ಸಂಪ್ರದಾಯದಲ್ಲಿ ಒಬ್ಬ ಸ್ವಾಮೀಜಿ ಬಂದ್ರೆ ವೇದಿಕೆ ಮೇಲಿರುವಂತಹ ಎಲ್ಲ ರಾಜಕಾರಣಿಗಳು ಎದ್ದು ಗೌರವಿಸುವಂತಹ ಸಂಪ್ರದಾಯ, ಹೌದಲ್ಲ? ಒಬ್ಬ ಸ್ವಾಮೀಜಿ ಬಂದ್ರೆ ರಾಜಕಾರಣಿಗಳು ಎಲ್ಲರೂ ಎದ್ದು ಗೌರವ ಕೊಡ್ತಾರೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆ ಇದೆ. ಚಿತ್ತಾಪುರ ತಾಲೂಕಿನ ಒಂದು ದೊಡ್ಡ ಸಂಸ್ಥಾನ ಮಠ, ಅಲ್ಲಿ ಈ ಜೂನಿಯರ್ KRG ಹೋದ ತಕ್ಷಣನೇ ನಮ್ಮ ಸ್ವಾಮಿಗಳೇ ಎದ್ದು ನಿಂತು ಅವರನ್ನು ಸ್ವಾಗತ ಮಾಡ್ತಾರೆ. ಎಂತ ವಿಪರ್ಯಾಸ! ನಮಗೆ ನಗೆ ಅನಿಸ್ಬೋದು, ಆದರೆ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿಯೂ ಕೂಡ ಶರಣತ್ವವನ್ನ, ಬಂಧುತ್ವವನ್ನ ಕಾಣುವಂತ ವ್ಯಕ್ತಿತ್ವ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇರುವುದರಿಂದ ಅದಕ್ಕೆ ತಕ್ಕಂತೆ ಎದುರಾಳಿ ನಡ್ಕೊಳ್ಬೇಕಾದಂಥದ್ದು ಆ ವ್ಯಕ್ತಿಯ ಕರ್ತವ್ಯ ಸ್ವಾಮಿ. ಅದನ್ನ ಬಿಟ್ಟು ಸ್ವಾಮಿಗಳನ್ನೇ ದುರುಪಯೋಗ ಪಡಿಸ್ಕೊಳ್ಳುವಂತ. ಇನ್ನೂ ದುರಂತ ಅಂದ್ರೆ ನಮ್ಮ ಜಿಲ್ಲೆ 2 ಸ್ವಾಮಿಗಳು ಈ ಜೂನಿಯರ್ KRGಗೆ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನೇ ನಿಲ್ಲಿಸಿ ಮಾತಾಡಿ ಮನೆಯಿಂದ ಹೊರಗೆ ಕಳಿಸ್ತಾರೆ ಅಂದ್ರೆ ಇದು ಯಾವ ಬಸವ ತತ್ವ ಸ್ವಾಮಿ? KRG ಅವರೇ, ನಿಮ್ಮ ಮನೆಗೆ ಬಂದಂತ ಅತಿಥಿಗಳು ನನ್ನ ಹತ್ರ ಬರ್ತಾರೆ. ಕೆಲವೊಬ್ರು ಸ್ವಾಮಿಗಳಾದಂತವ್ರು ನೀವೆಲ್ಲ ಕುರ್ಚಿಗಳನ್ನ ಇಟ್ಟಿದ್ದೀರಿ, ಆದ್ರೆ ಆ ಜೂನಿಯರ್ KRG ಮನೆಯಲ್ಲಿ ಒಂದು ಕುರ್ಚಿ ಇಲ್ರಿ. ಹಾಗೆ ಹೋಗ್ಬೇಕು, ಹಾಗೆ ಬರಬೇಕು, ಗುಲಾಮ ರೀತಿಯಲ್ಲಿ. ಬಸವಣ್ಣನ ತತ್ವನ ಇದು. ಏನ ಬಂದಿರಿ ಹದೊಳಗಿದ್ದೀರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿಗೂಡುವುದೇ, ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ, ಕೊಡದಿದ್ದರಿಲ್ಲದೊಂದು ಗುಣವಿಲ್ಲದಿದ್ದೊಡೆ ಕೆಡವಿ ಮೂಗ ಕೈಯುವ ನಮ್ಮ ಕೂಡಲ ಸಂಗಮ ದೇವ. 2024ರ ಚುನಾವಣೆಯಲ್ಲಿ ನಾವು ಮೂಗು ಕೊಯ್ಯುವಂತ ಕೆಲಸನೇ ಮಾಡಬೇಕಾಗಿದೆ. 60 ವರ್ಷ ಡೀಲ್ ಮಾಡಿಕೊಂಡಂತ ವ್ಯಕ್ತಿ ಇವತ್ತು ಕಲಬುರಗಿಯ ಕ್ಯಾಂಡಿಡೇಟ್.
ಹಳೆಯ ಮಾವ ಎಲ್ಲ ಅವ್ರು ರಾಜಕೀಯ ಮಾಡೋರು, ಈ ವ್ಯಕ್ತಿ ಡೀಲ್ ಮಾಡ್ಕೊಂಡಿರುವಂತ ಕ್ಯಾಂಡಿಡೇಟ್. ನಿಮಗೆ ಡೀಲ್ ಆಗುವಂತ ಕ್ಯಾಂಡಿಡೇಟ್ ಬೇಕು ಅಥವಾ ಮೋದಿ ಕೈ ಬಲಪಡಿಸಿ ಭಾರತವನ್ನ, ಕಲಬುರಗಿಯನ್ನ ಡೆವಲಪ್ಮೆಂಟ್ ಮಾಡುವಂತ ಕ್ಯಾಂಡಿಡೇಟ್ ಬೇಕು ಅನ್ನುವಂಥದ್ದನ್ನು ನೀವು ನಿರ್ಣಯ ಮಾಡಬೇಕು. ಮೇ 7ರಂದು ಪ್ರತಿಯೊಂದು ಮತ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವುದಕ್ಕಾಗಿ ಇರಬೇಕು. ನರೇಂದ್ರ ಮೋದಿ ಇದ್ದರೆ ಈ ದೇಶ ಸುರಕ್ಷಿತ. ಇಲ್ಲೇ ಹೋದರೆ ಅರ್ಧ ಚೀನಾ, ಅರ್ಧ ಪಾಕಿಸ್ತಾನ. ನಮಗದು ಬೇಡ. ಭಾರತ ವಿಶ್ವಗುರು ಆಗಬೇಕಾಗಿದೆ. ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ನಾವು ಕೈ ಬಲಪಡಿಸಬೇಕಾಗಿದೆ. ಯುವಕರೇ, ದುನಿಯಾ ಜುಕ್ತಾ ಹೈ, दुनिया झुकता है लेकिन झुकाने वाले चाहिए, वही नरेंद्र मोदी. ಯುವಕರೇ, ಶರಣ್ ಪ್ರಕಾಶ್ ಪಾಟೀಲ್ ಮೋದಿ ಟೀಕೆ ಮಾಡೋದಲ್ಲ, ಅವರು RSS ಅನ್ನು ಟೀಕೆ ಮಾಡಿದ್ರು. ನಿನ್ನೆ ಒಬ್ರು ಬಂದಿದ್ರು, MB ಪಾಟೀಲ್, ಹುಲಿ ಮತ್ತು ಶಿವ, ಹುಲಿ ಮತ್ತು ಶಿವ. ಮೊನ್ನೆ ನೋಡಿದ್ರಲ್ಲ, ಶಿವ, ಹುಲಿ ಹುಲಿ ಶಿವ ಶಿವ ಶಿವ. ಅವರು ಹೇಳ್ತಾರೆ ಬಿಜೆಪಿ ಬಸವ ತತ್ವದ ವಿರೋಧಿ, RSS ಬಸವ ತತ್ವದ ವಿರೋಧಿ, ಲಿಂಗಾಯತರನ್ನ ವಿಭಜನೆ ಮಾಡುವಂತ ಷಡ್ಯಂತ್ರ ಈ ಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಬಸವಣ್ಣನ ತತ್ವವನ್ನ ಯಾರಾದರೂ ಪಾಲಿಸುವಂತ ಈ ದೇಶದಲ್ಲಿ ಪ್ರಧಾನಮಂತ್ರಿ ಬಸವಣ್ಣನ ಒಂದು ವಚನ ಹೇಳ್ತಾರೆ, ಹೊತ್ತಾರೆ ಎದ್ದು. ಬರ್ಕೊಳ್ಳಿ ಪ್ರೆಸ್ನವರು, MB ಪಾಟೀಲ್ಗೆ, ಶರಣ್ ಪ್ರಕಾಶ್ ಪಾಟೀಲ್ಗೆ, ಜೂನಿಯರ್ KRGಗೆ ಕಳಿಸ್ಬೇಕು. ಅವ್ರಿಗೆ ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ ಎನ್ನ ಮಡದಿಗೆ, ಎನ್ನ ಒಡವೆಗೆ, ಎನ್ನ ಹೆಂಡಿನ ಮಕ್ಕಳಿಗಾಗಿ ದುಡಿದೆನಾದರೆ ತಲೆದಂಡ ಕೂಡಲ ಸಂಗಮ ದೇವ, ನಿಮ್ಮ ನಿಲುವಿಗೆ ಕುದಿವೆನಲ್ಲದೆ ಅನ್ಯ ವಿಷಯಕ್ಕಲ್ಲ ಅನ್ನುವಂತ ಸಂದೇಶ ಬಸವಣ್ಣನವರು ಹೇಗೆ ಕೊಟ್ಟರು, ಅದೇ ಮಾದರಿಯಲ್ಲಿ ಹೆಂಡರು ಮಕ್ಕಳಿಗಾಗಿ ಅಲ್ಲ, ಭಾರತದ ಭವಿಷ್ಯಕ್ಕಾಗಿ, ಭಾರತದ ಉಜ್ವಲತೆಗಾಗಿ ಬಸವ ತತ್ವವನ್ನು ಅನುಸರಿಸಿರುವಂತ ಏಕೈಕ ಪ್ರಧಾನಮಂತ್ರಿ ವಹಿ ನರೇಂದ್ರ ಮೋದಿ ಎನ್ನುವಂಥದ್ದನ್ನು ಇಲ್ಲಿ ಸಂತರಿದ್ದಾರೆ. ದೇಶ ಇರುವುದೇ ಸಂತರ ಮಾರ್ಗದರ್ಶನದಲ್ಲಿ. 800 ವರ್ಷ ಮೊಘಲರು, 300 ವರ್ಷ ಕಾಲ ಬ್ರಿಟಿಷರು ಈ ದೇಶವನ್ನ ನಾಶ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಪಟ್ಟರು. ದೇವಸ್ಥಾನಗಳನ್ನ ಒಡೆದು ಹಾಕಿದ್ರು, ಮಠ ಮಂದಿರಗಳನ್ನ ನಾಶ ಮಾಡಿದ್ರು. ಆದರೆ ಪೂಜ್ಯರು ಕೂಡ ಬಿಡಲಿಲ್ಲ. ಪೂಜ್ಯರೇ, ದಯವಿಟ್ಟು ರಾಜಕಾರಣಿಗಳ ಬೆನ್ನು ಹತ್ತದನೆ ಸ್ವಾಮಿಗಳಲ್ಲಿ ಎಂತ ಸಂದೇಶ ಇದೆ, ಶಕ್ತಿ ಇದೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದ ಯೋಗಿ ಅಂಡ್ ಸಂತ ಆಫ್ ಇಂಡಿಯಾ ಕ್ಯಾನ್ ಎಂಟರ್ ಇನ್ ಟು ಡೈಮಂಡ್ ಆಲ್ಸೋ ಬೈ ದೇರ್ ಫ್ಯಾಂಟಾಸ್ಟಿಕ್ ಪವರ್ ಆಫ್ ಯೋಗಿ ಅಂಡ್ ಸಂತ ಅನ್ನುವಂತ ಸಂದೇಶ ಸ್ವಾಮಿ ವಿವೇಕಾನಂದ ಕೊಟ್ಟರು. ಸಂತರ ಶಕ್ತಿ ಹೇಗಿದೆ ಅಂತ ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿರುವಂತಹ ಯೋಗಿ ಆದಿತ್ಯನಾಥರ ಶಕ್ತಿ ಹೇಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯೋಗಿ ಆದಿತ್ಯನಾಥರು ಸಂಸತ್ನಲ್ಲಿ ಭಾಷಣ ಮಾಡಬೇಕಾದ್ರೆ ಅಲ್ಲಿರುವಂತಹ ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್ ಇವರೆಲ್ಲ ಕಿಟ್ಲೆ ಮಾಡ್ತಿದ್ರೆ, ಏ ಸಾಧು ಚುಪ್ಪಿಟ್ರೆ, ಏ ಸಾಧು ಚುಪ್. ನೀವೆಲ್ಲ ಮೀಡಿಯಾದಲ್ಲಿ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಚುಪ್ಪಾಯ್ತು. ಆವಾಗ ಸುಮ್ಮನೆ ಇದ್ದಂತಹ ಯೋಗಿ ಆದಿತ್ಯನಾಥರು ಇವತ್ತು ಆ ಟೀಕೆ ಮಾಡಿದಂತವರ ಬಾಯಿಯಲ್ಲಿ ಗನ್ನನ್ನ ಇಟ್ಟು ಬುಲೆಟ್ ಅನ್ನ ಹಾರಿಸಿ, ಭಾರತದ ಶಾಂತಿ ಯಾವುದಾದ್ರೂ ರಾಜ್ಯ ಇದ್ರೆ ಅದು UP ಉತ್ತರ ಪ್ರದೇಶ ಅನ್ನುವಂಥದ್ದನ್ನ ಸ್ವಾಮೀಜಿಯವರು ತೋರಿಸಿಕೊಟ್ಟಿದ್ದಾರೆ. ನೀವು ಒಂದು ಮನಸ್ಸು ಮಾಡಿ ಆಶೀರ್ವಾದ ಮಾಡಿದರೆ, ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿದರೆ ಭಾರತ ವಿಶ್ವದಲ್ಲಿ ಜಗದ್ಗುರು ರಾಷ್ಟ್ರ ಆಗುತ್ತೆ. ಯಾರಾದರೂ ಈ ದೇಶದ ಪ್ರಧಾನಮಂತ್ರಿ ಗಮನ ಇಟ್ಟು ಕೇಳಬೇಕು, ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಯಾವ ಸಂತರಿಗೂ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದನ್ನು ನಾವು ನೋಡಿಲ್ಲ. ಆದರೆ ನರೇಂದ್ರ ಮೋದಿಯವರು ತಮ್ಮ ಕಚೇರಿಗೆ ಯಾವುದೇ ಸಂತರು ಬರಲಿ, ಸಾಧುಗಳು ಬರಲಿ, ಅವರ ಪಾದವನ್ನ ಸ್ಪರ್ಶ ಮಾಡಿ ಬಸವ ತತ್ವವನ್ನ ಪ್ರಚಾರ ಮಾಡ್ತಾ ಇರುವಂತವರು ನರೇಂದ್ರ ಮೋದಿ ಅವರಿದ್ದಾರೆ.
ಕೇಸರಿಗೆ ಗೌರವ ಕೊಡುವಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರೆ. ಇಂದಿರಾ ಗಾಂಧಿ ಕೂಡ ಇದ್ರು. ಗೋ ಹತ್ಯೆ ನಿಷೇಧ ಮಾಡಿ ಅಂತ ಹೋರಾಟ ಮಾಡುವಂತ ಅನೇಕ ಸಾಧು ಸಂತರ ಮೇಲೆ ಸಂಸತ್ತಿನ ಆವರಣದಲ್ಲಿಯೇ ಗೋಲಿಬಾರ್ ಮಾಡಿ ಹಸುಗಳ ರಕ್ತದ ಜೊತೆಗೆ ಸಂತರ ರಕ್ತವೂ ಕೂಡ ಚೆಲ್ಲಿತು. ಆಗ ಒಬ್ಬ ಸಂತರ ಹೇಳ್ತಾರಂತೆ, ನನ್ನ ರಕ್ತ ಹೇಗೆ ಗೋಕುಲಾಷ್ಟಮ ದಿನ ಇಲ್ಲಿ ಹರಿದೆಯೋ ನಿಮ್ಮ ವಂಶದ ರಕ್ತವೂ ಕೂಡ ಈ ನೆಲದ ಮೇಲೆ ಗೋಕುಲಾಷ್ಟಮಿ ದಿನವೇ ಹರಿಬೇಕು ಅಂತ ಶಾಪ ಕೊಟ್ಟದ್ದಕ್ಕಾಗಿ ಇಂದಿರಾ ಗಾಂಧಿ ಸತ್ತದ್ದು ಗೋಕುಲಾಷ್ಟಮಿ ದಿನ, ಸಂಜಯ್ ಗಾಂಧಿ ಸತ್ತದ್ದು ಗೋಕುಲಾಷ್ಟಮಿ ದಿನ, ರಾಹುಲ್ ಗಾಂಧಿ ಸತ್ತದ್ದು ಗೋಕುಲಾಷ್ಟಮಿ, ರಾಜೀವ್ ಗಾಂಧಿ ಸತ್ತದ್ದು ಗೋಕುಲಾಷ್ಟಮಿ ದಿನ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಭಾಷಣ ಕೇಳಿ KRG ಅವ್ರ ಭಾಷಣ ಕೇಳಿ ಅದು ರಾಹುಲ್ ಗಾಂಧಿ ಅಂತ ಬರ್ತದೆ ಹೆಸರು. ಏನಾಗುತ್ತೋ ಯಾರಿಗೂ ಗೊತ್ತು. ಈ ದೇಶ ಬಲಿಷ್ಠತೆಗಾಗಿ, ನಮ್ಮ ಸಮಾಜದ ಸಂರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಒಂದಾಗೋಣ, ಒಗ್ಗಟ್ಟಾಗೋಣ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ರು, ಅದನ್ನ ಕೊನೆಗೆ ನಾನು ಹೇಳಿ ನಿಲ್ಲಿಸ್ತಾ ಇದ್ದೀನಿ. ಐ ವಾಂಟ್ ಟು ಬ್ಲೌ ಲೈಫ್. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಐ ವಾಂಟ್ ಟು ಬ್ಲೌ ಲೈಫ್ ಇನ್ ಟು ದಿ ಡೆಡ್ ಬೋನ್ಸ್ ಆಫ್ ದಿಸ್ ಕಂಟ್ರಿ. ಈ ದೇಶದಲ್ಲಿರುವಂತಹ ಸತ್ತ ನಾಗರಿಕ ನರಗಳಲ್ಲಿ ದೇಶಭಕ್ತಿಯ ಕಿಚ್ಚನ್ನ ಹರಿಸುವುದೇ ನನ್ನ ಗುರಿ ಅಂತ ಸ್ವಾಮಿ ವಿವೇಕಾನಂದರನ್ನ ಏನು ಹೇಳಿದ್ರಲ್ಲ, ಅದೇ ಮಾದರಿಯಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಯುವಕನಲ್ಲಿ ದೇಶದ ಭಕ್ತಿಯ ಕಿಚ್ಚನ್ನ ಹಚ್ಚುವಂತ ಕೆಲಸ ಮಾಡ್ತಾ ಇರೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅವರ ತಾಕತ್ತು ಏನು ಅನ್ನೋದು ವಿಶ್ವವೇ ಕೊಂಡಾಡ್ತಾ ಇದೆ, ಅವರ ಶಕ್ತಿ ಏನು ಅನ್ನುವಂಥದ್ದು ಇಡೀ ಜಗತ್ತೇ ಕೊಂಡಾಡ್ತಾ ಇದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಕೂಡ ಐ ವಾಂಟ್ ಟು ನರೇಂದ್ರ ಮೋದಿ ಅಂತಿದ್ದಾರೆ. ಬಂಧುಗಳೇ, 2047ಕ್ಕೆ ಏನಾಗುತ್ತೆ? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 100 ವರ್ಷಗಳ ಕಾಲ ಆಗುತ್ತೆ. ಆ 2047ರಲ್ಲಿ ಇಸ್ಲಾಮಿಕ್ ಆಡಳಿತ ಬರಬೇಕು. ಇಲ್ಲಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ತೆಗೆದು ಹಾಕ್ಬೇಕು. ಇಲ್ಲಿ ಶರಿಯತ್ ಕಾನೂನು ಬರಬೇಕು. ಮೋದಿಜಿ, ಇಮ್ರಾನ್ ಖಾನ್ ಹೇಳಿದವು, तुम क्या क्या करने वाला है कर लो, 370 रद्द किया ना कर लो, 3 तलाक रद्द किया ना कर लो, राम मंदिर बना दिया ना बना लो. ಆದರೆ 2047ಕ್ಕೆ ಭಾರತ ಇಸ್ಲಾಂ ರಾಷ್ಟ್ರ ಮಾಡುವುದನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದನಲ್ಲ, ಅಂತ ನೀಚ ಹೇಡಿ ಇಮ್ರಾನ್ ಖಾನನಿಗೆ ತಕ್ಕ ಪಾಠ ಕಲಿಸುವುದಕ್ಕಾಗಿ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಿ ಅಬ್ಕಿ ಬಾರ್ ಒಂದೇ 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 ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧನ್ಯವಾದಗಳು ಆಂದೋಲನ ಶ್ರೀಗಳಿಗೆ. ಈ ಜೂನಿಯರ್ KRG ಸೀನಿಯರ್ KRG ಒಳಗೆ ಕೋಟ್ನೂರು ಘಟನೆ ಮರ್ತೋಗ್ಬಿಟ್ಟೆ ನಾನು. ಪ್ರಿಯಾಂಕಾ ಅಕ್ಕ ಅವರು ಒಂದೊಂದು ಕಣ್ಣೀರಿನ ಹನಿ ಹಾಕಿ ಇಲ್ಲಿ ನೊಂದು ಹೇಳಿಕೆ ಕೊಡಬೇಕಾದ್ರೆ ಅದು ಕಣ್ಣೀರಿನ ಹನಿ ಅಲ್ಲ, ಅದು ರಕ್ತದ ಹನಿ. ಅವರ ಕಣ್ಣೀರಿನ ಒಂದೊಂದು ಹನಿಗೂ ಕೂಡ ನಾವು ನ್ಯಾಯವನ್ನ ಬಯಸ್ತೇವೆ. ದುಷ್ಟರಿಗೆ ಶಿಕ್ಷೆಯನ್ನ ನೀಡಬೇಕು ಅನ್ನುವಂತ ಸಂದೇಶವನ್ನ ಕೊಡುವುದಕ್ಕಾಗಿ ಈ ಬೃಹತ್ ಹಿಂದೂ ಸಮಾವೇಶ, ವೀರಶೈವ ಲಿಂಗಾಯತ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಪ್ರಿಯಾಂಕಾ ಅಕ್ಕ ಅವರೇ, ಪಾಟೀಲ್ರೇ, ನೀವ್ಯಾವತ್ತೂ ಕೂಡ ಹೆದರ್ಲಿಕ್ಕೆ ಹೋಗಬೇಡಿ. ಅಪ್ಪುಗೌಡ ಹೇಳಿದ್ದಾರೆ, ನಮ್ಮ ಸಮಾಜವನ್ನ ರಕ್ಷಣೆ ಮಾಡೋದಕ್ಕೆ ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀನಿ ಅಂತ. ಚಂದು ಪಾಟೀಲ್ ಹೇಳಿದ್ದಾರೆ, ಯಾವನಾದ್ರೂ घुसके हमारा गली में आए तो उनका हाथ पांव तोड़ के रखेंगे ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದಾಗೋಣ. 3 फीट का ಸಂಡೇ ವಕೀಲು ಯಾರಿಗೂ ಕೂಡ ಡೋಂಟ್ ಕೇರ್.
ವೀರಶೈವ ಲಿಂಗಾಯತರು ಮಲಗಿದರೆ ಕುಂಭಕರ್ಣ, ಎದ್ದರೆ ವೀರಭದ್ರ ಅನ್ನುವಂತ ಸಂದೇಶ ಇವತ್ತು ಸಭೆ ಕೊಟ್ಟಿದೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಜೊತೆಗಿರಿ. ಇಲ್ಲಿ ಮತ್ತೆ ಕೇಸರಿ ಧ್ವಜವನ್ನ 2024 ಮೇ 7ರಂದು ಹಾರಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಧನ್ಯವಾದಗಳು. ಈ 2 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ. ದಯವಿಟ್ಟು ಶಾಂತಿಯುತವಾಗಿರಬೇಕು. ಈ ಸಭೆಯನ್ನು ಉದ್ದೇಶಿಸಿ ಹಿರಿಯ ಶ್ರೀಗಳಾದಂತಹ ವೀರಭದ್ರ ಶಿವಾಚಾರ್ಯರು, ಶಾಂತಲಿಂಗೇಶ್ವರ ಮಠ ಕಡಗಂಚಿಪಟ್ಟ ಶ್ರೀಗಳು ಆಶೀರ್ವಚನ ನೀಡಲಿದ್ದಾರೆ. ಹಲೋ, ಸೇರಿರ್ತಕ್ಕಂಥ ಸದಸ್ಯರಲ್ಲಿ ಸವಿನಯ ಪ್ರಾರ್ಥನೆ. ದಯಮಾಡಿ ನಾವೆಲ್ಲ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಯಾರು ಗಲಾಟೆ ಮಾಡಬಾರದು, ಶಾಂತತೆಯನ್ನು ಕಾಪಾಡಬೇಕಾಗಿ ವಿಶೇಷವಾಗಿ ಸೂಚಿಸ್ತಾ ಇದೆ. ತಸ್ಮಾತ್ ಪಂಚಾನನ ಸಮಗ್ರಹಂ ಸರ್ವಲೋಕನ ಜಗದ್ಗುರುತ್ಮ. ಈ ಬೃಹತ್ ಮಹತ್ಕಾರ್ಯದ ಕೂಡಿತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳು ನಮಸ್ಕರಿಸಿ, ಇಲ್ಲಿ ಕೂಡಿತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರೂ ಬಂದ್ಬಿಟ್ಟು ನನಗೆ ಮಾತ್ರ ಅನಿಸ್ತೈತೆ, ಇದನ್ನು ನೋಡಿ ಪೂರ್ತಿ ಪರಮ ಸಂತೋಷ ಆಗೈತಿ. ನೀವು ಯಾವ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪ ಪೂರ್ತಿ ಭಗವಂತ ಬಂದ ಯಶಸ್ವಿ ಮಾಡ್ತಾನೆ. ಮಕ್ಕಳು ಚಿಂತನೆ ಮಾಡಬಾರ್ದು, ಯಾವ ಭಾಷೆ ಬಂದರೂ ನಮಗೆ ಈಗೇನು ಕಣ್ಣಾಗ ನೀರೇನು ಬಂದವಲ್ಲ ತಾಯಿಗೆ, ಆ ತಾಯಿಗೆ ಕಣ್ಣಾಗ ನೀರು ರಕ್ಷಣೆ ಮಾಡತಕ್ಕಂಥ ಭಗವಂತನೇ ಬಂದು ಹುಟ್ಟಿ ಆ ಕಾರ್ಯ ಮಾಡ್ತಾರೆ ಅಂದ್ಮೇಲೆ ಇನ್ನೆಂಥ ಬರಬೇಕು ಮನುಷ್ಯನಿಗೆ. ಅದಕ್ಕೋಸ್ಕರವಾಗಿ ನಮ್ಗೆ ನೋಡಿ ಸಂತೋಷ ಆಗೈತೆ. ಇಂಥ ಮಹತ್ಕಾರ್ಯ ಯಾವತ್ತು ವೀರಶೈವ ಸಮಾಜದವರು ಮಾಡ್ರಿ, ನಿಮಗೆ ಭಗವಂತ ಕಲ್ಯಾಣ ಮಾಡಲಿ ಅಂತೇಳಿ ನಮ್ಮ 2 ಮಾತು ಕೂಡ ಅನ್ಕೊಳ್ಳೋದು.